Yes, good morning. Welcome to class number 67. We have successfully completed 5 marks questions, that is second differentiation in last 2 classes. One problem is compulsory for annual examination. Second differentiation, especially prove that 5 marks ಅಂತ ಏನು ಹಾಕ್ಸಿದ್ದೀನಿ ಹೆಡ್ಡಿಂಗ್ ನಾನು ರೋಮನ್ ನಂಬರ್ 2 ಅಂತ ಅಲ್ಲಿಂದ ಕಂಪಲ್ಸರಿ 5 marks ಒಂದು ಬರುತ್ತೆ. Yes, today's topic, one thing is interesting, another thing is somewhat is moved out. ಏನೇನು ಮಾತಾಡ್ತಿದ್ರಲ್ಲ ಸರ್ ಬೆಳಗ್ಗೆ ರೋಲ್ಸ್ ಥಿಯರಮ್, ಮೀನ್ ವ್ಯಾಲ್ಯೂ ಥಿಯರಮ್, ಜಸ್ಟ್ 5 ಪ್ರಾಬ್ಲಮ್ಸ್ ಇತ್ತು ಎರಡರಲ್ಲೂ, ಎರಡು ಸೇರಿ 5 ಪ್ರಾಬ್ಲಮ್ಸಲ್ಲಿ ಕಂಪಲ್ಸರಿ ಒಂದು ಕ್ವಶನ್ 3 marks ಕೇಳ್ತಾ ಇದ್ರು. ಈ ವರ್ಷ ಅಕಾಡೆಮಿಕ್ ಇಯರ್ ಶುರುವಾಗಿಲ್ಲ ಅಂತ ಕೆಲವು ಟಾಪಿಕ್ಸನ್ನು ತೆಗೆದು ಬಿಡ್ತೀವಿ, ಸಿಲೆಬಸ್ ರಿಡ್ಯೂಸ್ ಮಾಡ್ತೀವಿ, 30% ರಿಡ್ಯೂಸ್ ಮಾಡ್ತೀವಿ ಅಂತ ಹೇಳೋ ನೆಪದಲ್ಲಿ ಕೆಲವೊಂದು ಟಾಪಿಕ್ಸ್ ತೆಗೆದಿರೋದ್ರಿಂದ ಇದು ಕೂಡ ಹೊರಟೋಗಿದೆ. ತೆಗೆದಿರೋ ಟಾಪಿಕಲ್ಲಿ ಇಟ್ ಈಸ್ ಎ ಮೂಡ್ ಔಟ್ ಥಿಂಗ್. ಯಾಕೆ ಸರ್, ಈ ಮೀನ್ ವ್ಯಾಲ್ಯೂ ಥಿಯರಮ್, ರೋಲ್ಸ್ ಥಿಯರಮ್, ಮೀನ್ ವ್ಯಾಲ್ಯೂ ಥಿಯರಮ್ ಇದ್ದಿದ್ದರೆ ಪ್ರತಿಯೊಬ್ಬರು 3 marks ತಗೊಂಡು ಹೊರಗಡೆ ಬರೋರು ಅಂತ ಕ್ವಶನ್ ಅದೆಲ್ಲರೂ ಆನ್ಸರ್ ಮಾಡೋದು. ಫೇಲ್ ಆಗೋನು ಕೂಡ ಆನ್ಸರ್ ಮಾಡ್ಕೊಂಡು ಬಂದಿರ್ತಾನೆ. ಈಗ ನಾವು ಮಾಡಬೇಡ, ಇಟ್ ಈಸ್ ಅ ಮ್ಯಾಟರ್ ಆಫ್ 40 minutes, ದಟ್ಸ್ ಆಲ್. ಇನ್ ಕೇಸ್ ಆಗ ಡಿಲೀಟ್ ಮಾಡಿರ್ತಕ್ಕಂಥ ಸಿಲೆಬಸ್ಗೂ ಇವಾಗ ಮಾಡಿಫೈ ಮಾಡ್ತಿರ್ತಕ್ಕಂಥ ಸಿಲೆಬಸ್ಗೂ ಸಂಬಂಧ ಇಲ್ಲ, ಇಲ್ಲಿಂದ ಇಲ್ಲಿಗೆ ಅಕಾಡೆಮಿಕ್ ಇಯರ್ ನೀವುದು, ಆಗ ನಾವೇನು ಮಾಡಿದ್ವು ಅದು ಸಂಬಂಧ ಇಲ್ಲ, ಇನ್ನು ಮೇಲೆ ಇದು ಮಾಡಿ ಅಂತ ಹೊಸ ಮಾಡಿಫಿಕೇಶನ್ ಅಬೌಟ್ ದ ಸಿಲೆಬಸ್ ಕಾಪಿ ಏನಾದರೂ ಮಾಡಿದಾಗ ನಾನು ಮತ್ತೆ ಇಲ್ಲಿ ಬುಕ್ ಓಪನ್ ಮಾಡಿ ರೋಲ್ಸ್ ಥಿಯರಮ್ ಬಿಟ್ಟಾಕಿದ್ದೀನಿ, ಮೀನ್ ವ್ಯಾಲ್ಯೂ ಥಿಯರಮ್ ಬಿಟ್ಟಾಕಿದ್ದೀನಿ, ನನ್ನ ಮಕ್ಳು ಹಂಗೆ ಹೇಳಿದ್ರು ಫಸ್ಟ್ ಅಂತ ಇವ್ರನ್ನ ಬೈಕೊಂಡು ನಾವು ಹರ್ಟಾಗೋದು ಬೇಡ. ಇವತ್ತು ಹೋದರೆ 1/2 hour ಹೋಗುತ್ತೆ, ಅದಕ್ಕೆ ಮಾಡಾಕ್ತಾ ಇದ್ದೀನಿ. ಇನ್ ಕೇಸ್ ಏನು ಮಾಡಿಫಿಕೇಶನ್ ಮಾಡ್ತಾರೋ, ಏನು ಸಿಚುಯೇಷನ್ ತಗ್ಗಟ್ಟು ಅವ್ರು ಆಡ್ತಾರೆ, ಬೋರ್ಡ್ ಅವರು, ಗೌರ್ಮೆಂಟನ್ನು, ಏನು ಮಾಡೋಕ್ಕಾಗಲ್ಲ. ಯಾವಾಗಾದರೂ ಕ್ಲಾಸಸ್ ಓಪನ್ ಮಾಡಿ ಅಕಾಡೆಮಿಕ್ ಇಯರ್ ಎಕ್ಸ್ಟೆಂಡ್ ಆಯಿತು ಅಂತ ಇಟ್ಕೊ, ಫುಲ್ ಸಿಲೆಬಸ್ ಮಾಡಿ ಆಗ ತೆಗೆದಿರ್ತಕ್ಕಂಥ ಸಿಲೆಬಸ್ಸನ್ನು ಈಗ ಮತ್ತೆ ಹೇಳ್ಕೊಡಿ ಅಂತಾರೆ. ಅಲ್ಲಿಗೆ ಹೆಂಗಿರ್ತದಂದ್ರೆ ತಟ್ಟೆಯಲ್ಲೇ ಅನ್ನ ಇಟ್ಕೊಂಡು ಬಿಟ್ಬಿಟ್ಟು ಮತ್ತೆ 1 day ಆದಮೇಲೆ ಅದೇ ಅನ್ನ ತಿನ್ನಕ್ಕೆ ಮನಸ್ಸು ಬರುತ್ತಾ? ನಾವೇ ತಿಂದಿರ್ಬೋದು, ನಾವೇ ತಿಂದು ಬಿಟ್ಟಿರೋ ತಟ್ಟೆನ ಮತ್ತೆ ನಾಳೆ ತಿನ್ನಕ್ಕೆ ಅದು ಹೆಂಗೆ ಮನಸ್ಸು ಬರುತ್ತೆ? ಅಷ್ಟು ವರಿಷ್ಠ ಆಗಿರುತ್ತೆ. ಏನೋ ಬಿಟ್ಟಿರ್ತಕ್ಕಂಥ ಟಾಪಿಕ್ಸ್ ಒಳಗಡೆ ಹೋಗಿ ನೋಡಿ ಟಾಪಿಕ್ ಬಿಟ್ಟು ಕೇಳ್ರಿ ಸಾಧ್ಯವೇ ಇಲ್ಲ. ಆ ಮನಸ್ಥಿತಿ ನಿಮ್ಗಿರಲ್ಲ, ನಿಮ್ಮ ಪ್ಲೇಸಲ್ಲಿ ನಾವಿದ್ದರೂ ನಮಗಿರಲ್ಲ ಮನಸ್ಥಿತಿ. ಅದಕ್ಕೋಸ್ಕರ ನಾನು ಇದುವರೆಗೂ ಅವ್ರು ಡಿಲೀಟ್ ಮಾಡಿರ್ತಕ್ಕಂಥ ಸಿಲೆಬಸ್ನ ಒಂದು ಪಾಯಿಂಟ್ ಕೂಡ ಬಿಟ್ಟಿಲ್ಲ. ಇನ್ ಕೇಸ್ ಅದೇ ಫೈನಲ್ ಆದರೆ, ಅವ್ರು ಕಳಿಸಿರ್ತಕ್ಕಂಥ ಸಿಲೆಬಸ್ ಕಾಪಿ ಅದೇ ಫೈನಲ್ ಆದರೆ, ನಾನು ನಿಮಗೆ ಮೆಟೀರಿಯಲ್ ತೆಗೆಸಿ, ರೆಡ್ಡಿಂಗ್ ಪೆನ್ ತೆಗೆಸಿ, ಯಾವುದ್ಯಾವುದು ಓದಬಾರ್ದು ಅದೆಲ್ಲ, ಯಾವುದ್ಯಾವ್ದು ತೆಗೆದಾಕಿದ್ರು, ಯಾವುದ್ಯಾವ್ದು ವರ್ಕೌಟ್ ಮಾಡಬಾರ್ದು ಅದನ್ನೆಲ್ಲ ನಾನು ಮಾರ್ಕ್ ಮಾಡಿಸ್ತೀನಿ. ನಾನು ಇದುವರೆಗೂ ಏನು ಬಿಟ್ಟಿಲ್ಲ. ನಾವು ಓಲ್ಡ್ ಬಿಫೋರ್ ಅಕಾಡೆಮಿಕ್ ಇಯರ್ ಹೆಂಗಿತ್ತು ಹಾಗೆ ಮಾಡ್ಕೊಂಡು ಹೋಗ್ತದೆ. ಎಸ್, ಕಮ್ ಟು ದ ಪಾಯಿಂಟ್, ಕಮ್ ಟು ದ ಸಬ್ಜೆಕ್ಟ್ ಪ್ಲೀಸ್. ರೋಲ್ಸ್ ಥಿಯರಮ್, ಮೀನ್ ವ್ಯಾಲ್ಯೂ ಥಿಯರಮ್, ಸ್ಟೇಟ್ಮೆಂಟ್ ಇಸ್ ಫಾರ್ 1 mark ಅಂತ ಹಾಕಿರ್ತೀನಿ ಬ್ರಾಕೆಟಲ್ಲೇ. ಆ್ಯಕ್ಚುಲಾಗಿ 1 mark ಕ್ವಶನ್ಸ್ ಇದುವರೆಗೂ 10 ವರ್ಷದಿಂದ 1 ವರ್ಷನೂ ಕೇಳಲಿಲ್ಲ. ಯಾಕಂದರೆ ಇದು ಅಪ್ಲಿಕೇಶನ್ಸ್ಗೆ ಸೇರುತ್ತಂತೆ ಈ ಟಾಪಿಕ್. ಅಪ್ಲಿಕೇಶನ್ಸ್ ಆಫ್ ಡಿಫ್ರೆನ್ಷಿಯೇಷನಲ್ಲಿ 1 mark ಕೇಳಬಾರ್ದು. ನಾನು ಬಿಫೋರ್ ಅಪ್ಲಿಕೇಶನ್ ಟೈಪ್ ಮಾಡಾಕಿದ್ದೀನಿ ಇದು. ಸೊ ನೌ ಇಟ್ ಬಿಲಾಂಗ್ಸ್ ಟು ಡಿಫ್ರೆನ್ಷಿಯೇಷನ್. 1 mark ಎಲ್ಲಿ ಬೇಕಾದರೂ ಕೇಳ್ಬೋದಲ್ಲ, ನಾವು ಮನಸ್ಥಿತಿಯಲ್ಲಿ ನಾನು ಹಾಕಿದ್ದೀನಿ. ಎಸ್, ಪ್ಲೀಸ್ ಕಮ್ ಟು ದ ಸಬ್ಜೆಕ್ಟ್. ವರ್ಕಿಂಗ್ ರೂಲ್ ಈಸ್ ಎಂಟೈರ್ಲಿ ರಿಲೇಶನ್ಶಿಪ್ ಬಿಟ್ವೀನ್ ಸಾಲ್ವಿಂಗ್ ಆಫ್ ಪ್ರಾಬ್ಲಮ್ಸ್. ಅದಕ್ಕೆ ಸ್ಟೇಟ್ಮೆಂಟು, ಪ್ರಾಬ್ಲಮ್ಸ್ ಎರಡೂ ಕಲ್ತ್ಕೋಬೇಕು ನೀವು. ಬರೀ ಸ್ಟೇಟ್ಮೆಂಟ್ ಬರೀತೀನಿ ಅಂದರೆ ನಾನು ಒಪ್ಪೋದಿಲ್ಲ. ಎಸ್, ಎರಡು ಎಕ್ಸ್ಪ್ಲೇನ್ ಮಾಡ್ತದೆ ಅಟ್ ಎ ಟೈಮು. ಪ್ಲೀಸ್ ಲಿಸನ್ ಕೇರ್ಫುಲಿ. ಡಿಫ್ರೆನ್ಷಿಯೇಷನ್ ಅಲ್ಲಿ ಇದೀವಿ ಸರ್, ಈ ಥಿಯರಮ್ಸ್ ಯಾಕೆ ಬಂತು? ಎಸ್, ವಿ ಆರ್ ಮೂವಿಂಗ್ ಫ್ರಮ್ 0 level. ದೇ ಆರ್ ಗಿವನ್ ಸಮ್ ಫಂಕ್ಷನ್, ಅದೇ ಇಷ್ಟು ದಿವಸ ಕೊಡ್ಲಿಲ್ವಾ? ಡಿಫ್ರೆನ್ಷಿಯೇಟ್ ಮಾಡಿ, 2x² ಮಾಡಿ, cos of x² ಮಾಡಿ, ಚೈನ್ ರೂಲ್ ಮಾಡಿ ಅಂತ ಪ್ರಾಬ್ಲಮ್ ಒಂದು ಕೊಟ್ಟಿರ್ತಾರೆ. ವಾಟ್ ಈಸ್ ಮೀನ್ ಬೈ f of x? ಒನ್ ಪ್ರಾಬ್ಲಮ್. ಯಾವುದೋ ಒಂದು ಪ್ರಾಬ್ಲಮ್, log x all to the power of x, ಈ ರೀತಿ ಒಂದು ಪ್ರಾಬ್ಲಮ್ ಕೊಡ್ತಾನೆ. ಹೌದಾ? ಡಿಫ್ರೆನ್ಷಿಯೇಟ್ ಮಾಡಕ್ಕೆ ಕೇಳಲ್ಲ, ಪ್ಲೀಸ್. ದೆನ್ ಆಫ್ಟರ್ ಪ್ರೊವೈಡಿಂಗ್ ಫಂಕ್ಷನ್ ದ ಪ್ರೊಸೀಜರ್ ಈಸ್ ಎಂಟೈರ್ಲಿ ಡಿಫರೆಂಟ್ ವಿತ್ ರೆಸ್ಪೆಕ್ಟ್ ಟು ಪ್ರೀವಿಯಸ್ ಡಿಫ್ರೆನ್ಷಿಯೇಷನ್. ಅದಕ್ಕೆ ಸರಿಯಾಗಿ ಕಲ್ತ್ಕೋ. f of x ಕೊಡ್ತಾನೆ, ಒಂದು ಇಂಟರ್ವಲ್ ಕೊಡ್ತಾನೆ. ಆ ಇಂಟರ್ವಲ್ ಅಲ್ಲಿ 2 ನಂಬರ್ಸ್ ಇರುತ್ತೆ, 2 ನಂಬರ್ಸ್. ಸ್ವಲ್ಪ ಇನ್ಕ್ರೀಸಿಂಗ್ ಆರ್ಡರ್ ಇರಬೇಕು ಇಂಟರ್ವಲ್, ಪ್ಲೀಸ್. ದಟ್ ಶುಡ್ ಬಿ ಇಂಪಾರ್ಟೆಂಟ್. ಹೌದಾ? ಅರ್ಥ ಆಯ್ತಾ? ಅಲ್ಲಿಗೆ ನಾವು ಇದರ ಒಳಗೆ ಎಕ್ಸ್ ಪ್ಲೇಸಲ್ಲಿ ಆಗಬೇಕಾಗಿರೋ ನಂಬರ್ಸ್, ವೆದರ್ ರೋಲ್ಸ್ ಥಿಯರಮಲ್ಲಾಗಲಿ ವೆದರ್ ಮೀನ್ ವ್ಯಾಲ್ಯೂ ಥಿಯರಮಲ್ಲಾಗಲಿ, ಆ 2 ನಂಬರ್ಸ್ ಹಾಕಬೇಕಲ್ಲಿ. ಅದರ್ ದ್ಯಾನ್
ದಟ್ ಇಂಟರ್ವಲ್ ತಗೊಂಡೋಗಿ ಆ ಎಕ್ಸ್ ಪ್ಲೇಸ್ ಅಲ್ಲಿ ಹಾಕಂಗಿಲ್ಲ, ಮಧ್ಯದಲ್ಲೂ ಹಾಕ್ಬೋದು. ಇಲ್ಲಿ ಮಧ್ಯದಲ್ಲಿ ನಂಬರ್ಸ್ ಇಲ್ವಲ್ಲ ಸರ್, ದಿಸ್ ಇಸ್ ಇಂಟರ್ವಲ್, 1 crore ನಂಬರ್ಸ್ ಆರ್ ದೇರ್ ಇನ್ ಬಿಟ್ವೀನ್ 1 and 2. There are more than crore numbers between 1 and 2 because this is interval. Interval means real numbers. 1.01 ಇಂದ ಸ್ಟಾರ್ಟ್ ಮಾಡು, 1.01 ಇಂದ ಸ್ಟಾರ್ಟ್ ಮಾಡಿ 1.5 ಕೂಡ ಬರೋಕ್ಕಾಗಲ್ಲ ನೀನು, ಅಷ್ಟಿಗೆ ಕ್ರೋರ್ಸ್ ನಂಬರ್ ಸಿಗ್ಬಿಡುತ್ತೆ ನಿನಗೆ, ಬರೆಯಕ್ಕೆ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಯು ಕೆನಾಟ್ ಕಂಪ್ಲೀಟ್ ದ ನಂಬರ್ಸ್ ಬಿಟ್ವೀನ್ 1 and 2 ಇನ್ ದ ಇಂಟರ್ವಲ್. ಐ ಚಾಲೆಂಜ್ಡ್ ಯು, ಆಗೋದಿಲ್ಲ. ಇಟ್ ಈಸ್ ರಿಯಲ್ ನಂಬರ್, ಬೇಕಾದಷ್ಟು ರಿಯಲ್ ನಂಬರ್ಸ್ ಇದೆ. ನೀನು ಎಷ್ಟು ಬರೀತೀಯ ಬರೀ, ನನ್ನ ಹತ್ರ ತಗೊಂಡ್ ಬಾ, ಇನ್ನೂ ಒಂದು ನಂಬರ್ ಸೇರಿಸ್ತೀನಿ ನಾನಲ್ಲಿ, ಎಷ್ಟಾದ್ರೂ ಬರ್ಕೊಂಡು ಬಾ. ಅದಕ್ಕೋಸ್ಕರ ಇದ್ರ ಮಧ್ಯದಲ್ಲಿ ನಂಬರ್ಸ್ ದಂಡೆ ಆಗಿದೆ ಇಲ್ಲ ಅಂತ ಅನ್ಕೊಂಡ್ರೆ ನೀವು ಅಷ್ಟು ಮೂರ್ಖರು ಯಾರು ಇರಲ್ಲ. ಎಸ್, ಏನೇನು ಪ್ರೊವೈಡ್ ಮಾಡ್ತಾರೋ ಒಂದ್ಸಲ ನೀಟಾಗಿ ಹೇಳ್ಕೊಡ್ಬಿಡ್ತೀನಿ, ನಿಮ್ಮ ಕನ್ವೀನಿಯನ್ಸ್ ಆಗಿ ಹೇಳ್ಕೊಡ್ತೀನಿ. ಎಫ್ ಆಫ್ ಎಕ್ಸ್ ಇಸ್ ಪ್ರೊವೈಡೆಡ್ ಅಂದರೆ ಪ್ರಾಬ್ಲಮ್ ಕೊಡಲೇಬೇಕು. ಯಾಕೆ ಸರ್? ಆ ಪ್ರಾಬ್ಲಮ್ಗೆ ನಾವು ರೋಲ್ಸ್ ಥಿಯರಮ್, ಮೀನ್ ವ್ಯಾಲ್ಯೂ ಥಿಯರಮ್ ಸ್ಯಾಟಿಸ್ಫೈ ಆಗ್ತಿದೆಯಾ ಇಲ್ವಾ ಅಂತ ನೋಡ್ತಿರೋದು. ಒಂದು ಥಿಯರಮ್ ವೆರಿಫೈ ಆಗುತ್ತಾ ಇಲ್ವಾ ಅಂತ, ಈಗ ವೆರಿಫೈ ಪೈಥಾಗರಸ್ ಥಿಯರಮ್ ಅಂತ ಒಂದು ಟ್ರಯಾಂಗಲ್ಗೆ ಸೆಕೆಂಡ್ಸ್ ಅಲ್ಲಿ ಮಾಡಾಕ್ತಿವಿ, ಹೈಪೋಟೆನಸ್ ಅನ್ನು ಸ್ಕ್ವೇರ್ ಮಾಡ್ತೀವಿ, ಬೇರೆ ಸೈಡ್ಸ್ ಸ್ಕ್ವೇರ್ ಮಾಡಿ ಆಡ್ ಮಾಡ್ತೀವಿ. ಈಕ್ವಲ್ ಬಂದ್ರೆ ಪೈಥಾಗರಸ್ ಥಿಯರಮ್ ವ್ಯಾಲಿಡ್ ಅಂತೀವಿ, ನಾಟ್ ಈಕ್ವಲ್ ಬಂದ್ರೆ ಪೈಥಾಗರಸ್ ಥಿಯರಮ್ ನಾಟ್ ವ್ಯಾಲಿಡ್ ಅಂತೀವಿ. ಅದೇ ತರ ಇಲ್ಲಿ ಕೂಡ, ಬಟ್ ನಾಟ್ ರಿಲೇಟೆಡ್ ಟು ಪೈಥಾಗರಸ್ ಥಿಯರಮ್. ಎಕ್ಸಾಂಪಲ್ ಹೇಳಿದಷ್ಟೇ ನಾನು. ದೇ ಆರ್ ಪ್ರೊವೈಡಿಂಗ್ ಒನ್ ಪ್ರಾಬ್ಲಮ್, ಆ ಪ್ರಾಬ್ಲಮ್ ನಾನು ಎಫ್ ಆಫ್ ಎಕ್ಸ್ ಅಂತ ಕರೆದಿದ್ದೀನಿ. ಅಟ್ ದಿ ಸೇಮ್ ಟೈಮ್ ಇನ್ ದ ಸೇಮ್ ಪ್ರಾಬ್ಲಮ್ ದೇ ಪ್ರೊವೈಡ್ ಒನ್ ಇಂಟರ್ವಲ್. We looks 2 numbers. We are weaving 2 numbers, but it's like it having some crore numbers. Interval having some more than crore numbers. Is it or not? Not only crore, infinite numbers ಇರ್ತವೆ. Yes. ಈ ಪ್ರಾಬ್ಲಮ್ ಸರ್, ಇಲ್ಲಿ ಪ್ರಾಬ್ಲಮ್ ಇಲ್ಲ, ಆ ಪ್ಲೇಸ್ ಅಲ್ಲಿ ಕೊಡ್ತಾರೆ ಪ್ರಾಬ್ಲಮ್ ಅನ್ಕೋ, ಈ ತರ ಅನ್ಕೋ, ಇದೊಂದು ಪ್ರಾಬ್ಲಮ್, ಆ ತರ ಪ್ರಾಬ್ಲಮ್ ಕೊಟ್ಟಿರ್ತಾರೆ. ಇದರಲ್ಲಿ ಒಂದು ಪ್ರಾಬ್ಲಮ್ ಇದೆ ಅಂತ ನೀವು ಪಾಠ ಕೇಳಬೇಕು. Yes, a function is provided and its domain also provided. ಅದೇನು ಸರ್ ಡೊಮೈನ್ಗೆ ಬಂದ್ಬಿಟ್ರೆ? ಹೌದು, ಈ ಎಕ್ಸ್ ಪ್ಲೇಸ್ ಅಲ್ಲಿ ಕೊಡಬೇಕಾದ ವ್ಯಾಲ್ಯೂಸ್, ಈ ವ್ಯಾಲ್ಯೂಸ್ ಬಿಟ್ಟು ಇನ್ನೊಂದು ವ್ಯಾಲ್ಯೂ ಕೊಡಂಗಿಲ್ಲ. ಕೊಡೋ ವ್ಯಾಲ್ಯೂಸ್ ನಾವು ಡೊಮೈನ್ ಅಂತ ಕರಿತೀವಿ. ರೇಂಜ್ ಬೇಕಾದ್ರೆ ಏನ್ ಬೇಕಾದ್ರೂ ಬರ್ಬೋದು ರಿಯಲ್ ನಂಬರ್ಸ್. ಅಂದ್ರೆ ಎಕ್ಸ್ ಪ್ಲೇಸ್ ಇಲ್ಲಿ ನಂಬರ್ಸ್ ಕೊಟ್ಟ ಮೇಲೆ ಇಲ್ಲಿ ಬರೋ ನಂಬರ್ಸ್ ಇಲ್ಲೇ ಇರಬೇಕು ಅಂತಿಲ್ಲ. ವಾಟ್ ಎವರ್ ಮೇ ಬಿ ಇಟ್ ಬಿಲಾಂಗ್ಸ್ ಟು ರಿಯಲ್ ನಂಬರ್ಸ್, ಅದನ್ನು ರೇಂಜ್ ಅಂತ ಕರೀತಾರೆ. ದಿಸ್ ಫಂಕ್ಷನ್ in this interval is said to be Rolle's theorem. Please follow me. Number 1, f of a is equals to f of b. ಅಂದ್ರೆ ಸರ್, ಎಕ್ಸ್ ಪ್ಲೇಸ್ ಅಲ್ಲಿ ಎ ಜಾಗದಲ್ಲಿರೋ ನಂಬರ್ ಹಾಕೋ, ಸಿಂಪ್ಲಿಫೈ ಮಾಡೋ ಒಂದು ನಂಬರ್ ಇಲ್ಲಿ ಬರುತ್ತೆ. ಯಾಕಂದ್ರೆ ಇಲ್ಲಿ ಪ್ರಾಬ್ಲಮ್ ಕೊಟ್ಟಿರ್ತಾರೆ, ಇಲ್ಲಿ ನಂಬರ್ಸ್ ಕೊಟ್ಟಿರ್ತಾರೆ, ಡೋಂಟ್ ವರಿ. ಮತ್ತೆ ಎಕ್ಸ್ ಪ್ಲೇಸ್ ಅಲ್ಲಿ ಈ ಬಿ ಹಾಕು, ಅದು ಸಿಂಪ್ಲಿಫೈ ಮಾಡು. ಹೆಂಗ್ ಸರ್ ಸಿಂಪ್ಲಿಫೈ ಮಾಡೋದು? ಇಲ್ಲಿ ಪ್ರಾಬ್ಲಮ್ ಇರುತ್ತೆ, ನಂಬರ್ ಇರುತ್ತೆ, ನಂಬರ್ ತಗೊಂಡೋಗಿ ಎಕ್ಸ್ ಅಲ್ಲಿ ಹಾಕಿ ಸಿಂಪ್ಲಿಫೈ ಮಾಡೋಕ್ಕಾಗಲ್ವಾ? ಮಾಡು, ಅವೆರಡು ಈಕ್ವಲ್ ಬರಬೇಕು. ಬಿಫೋರ್ ದಟ್ ಎಫ್ ಆಫ್ ಎಕ್ಸ್ ಅನ್ನೋದು ಕ್ಲೋಸ್ಡ್ ಇಂಟರ್ವಲ್ ಅಲ್ಲಿ ಕಂಟಿನ್ಯೂಸ್ ಆಗಬೇಕು. ನಾನು ಹೇಳ್ತೀನಿ, ಸ್ಟೇಟ್ಮೆಂಟ್ ಮಟ್ಟದಲ್ಲಿ ಬರೀತೀನಿ. ಆಮೇಲೆ ಓಪನ್ ಇಂಟರ್ವಲ್ ಡಿಫರೆನ್ಶಿಯೇಷನ್ ಆಗಬೇಕು. ಓಪನ್ ಇಂಟರ್ವಲ್ ಡಿಫರೆನ್ಶಿಯೇಷನ್ ಆಗಬೇಕು. ಹೌದಾ? ಇಲ್ಲಿ ತೋರಿಸ್ತೀನಿ ಕಂಡೀಷನ್ಸ್. ಫಸ್ಟ್ ಕಂಡೀಷನ್, ಎಫ್ ಆಫ್ ಎಕ್ಸ್ ಏನಾಗಬೇಕು? ಕಂಟಿನ್ಯೂಟಿ. ಯಾವ ಇಂಟರ್ವಲ್ ಅಲ್ಲಿ? ಕ್ಲೋಸ್ಡ್ ಇಂಟರ್ವಲ್ ಅಲ್ಲಿ. ಮತ್ತೆ ಓಪನ್ ಇಂಟರ್ವಲ್ ಅಲ್ಲಿ ಏನಾಗಬೇಕು? ಡಿಫರೆನ್ಷಿಯಬಿಲಿಟಿ ಆಗಬೇಕು. ಈ ಕಂಡೀಷನ್ಸ್ ಎಲ್ಲ ಸ್ಯಾಟಿಸ್ಫೈ ಆದ್ರೆ ಈ ಪ್ರಾಬ್ಲಮ್ ರೋಲ್ಸ್ ಥಿಯರಮ್ ವೆರಿಫೈ ಆದಂಗೆ ಲೆಕ್ಕ. ಇಸ್ ಇಟ್ ಆರ್ ನಾಟ್? ಎಸ್, ವಿ ಆರ್ ಮೂವಿಂಗ್ ಫ್ರಮ್ 0 level. ಪ್ಲೀಸ್ ಡೋಂಟ್ ಲೂಸ್ ಎನಿ ಸಬ್ಜೆಕ್ಟ್. ಲರ್ನ್, ಯು ಶುಡ್ ಲರ್ನ್ ಎವ್ರಿಥಿಂಗ್. f of x is said to be continuous in this closed interval, ಅಂದ್ರೆ a, b, and differentiable in the open interval. ಅಲ್ಲಿಗೆ ಕಂಟಿನ್ಯೂಟಿ ಅನ್ನೋದು ಕ್ಲೋಸ್ಡ್ ಇಂಟರ್ವಲ್ ಇರಬೇಕು, ಡಿಫರೆನ್ಶಿಯೇಷನ್ ಅನ್ನೋದು ಓಪನ್ ಇಂಟರ್ವಲ್ ಇರಬೇಕು. ನೋಡಿ, there is a shortcut here. This interval is closed, its spelling starts with C. Is said to be continuous, its spelling starts with C. Hence, don't confuse with the brackets corresponding to continuity word and differentiability word. ಕ್ಲೋಸ್ಡ್ ಬ್ರಾಕೆಟ್ ಅಲ್ಲಿ ಡಿಫರೆನ್ಶಿಯೇಷನ್ ಆಗುತ್ತೆ ಅಂದ್ರೆ ತಪ್ಪು, ಹೊಡೆದು ಬಿಸಾಕ್ತಾನೆ. ಮತ್ತೆ ಓಪನ್ ಬ್ರಾಕೆಟ್ ಅಲ್ಲಿ ಕಂಟಿನ್ಯೂಟಿ ಆಗುತ್ತೆ ಅಂದ್ರೆ ಹೊಡೆದು ಬಿಸಾಕ್ತಾನೆ. ಓಪನ್ ಬ್ರಾಕೆಟ್ ಅಲ್ಲಿ ಡಿಫರೆನ್ಶಿಯೇಷನ್ ಆಗಬೇಕು, ಕ್ಲೋಸ್ಡ್ ಬ್ರಾಕೆಟ್ ಅಲ್ಲಿ ಕಂಟಿನ್ಯೂಸ್ ಆಗಬೇಕು. ಇದು ಎಕ್ಸಾಮ್ ಬಂದೇ ಬರುತ್ತೆ ಅನ್ನೋ ಲೆವೆಲ್ ಅಲ್ಲಿ ಕಳೀರಿ. ಆಮೇಲೆ ತೆಗೆದಾಕಿದ್ರೆ ಅವನ ಕರ್ಮ. ಮಾಡಿರೋ ಬೇಕಾದ್ರೆ ಆರಾಮ್ಸೆ ಬಿಟ್ಟಾಕ್ಬೋದು.
ಆರಾಮ್ಸೆ ಬಿಟ್ಟಾಕಿರೋ ಮತ್ತೆ ಆರಾಮ್ಸೆ ಮಾಡೋಕ್ಕಾಗಲ್ಲ. ಅರ್ಥ ಆಯ್ತಾ? ಇದೊಂದು ಸಿದ್ಧಾಂತವನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ನಾವು ಕಷ್ಟಪಟ್ಟು ಕಳ್ತಿರೋವನ್ನು ಆರಾಮ್ಸೆ ಬಿಡ್ಬೋದು, ಆರಾಮ್ಸೆ ಬಿಟ್ಟಿರೋವನ್ನು ಕಷ್ಟಪಟ್ಟು ಕಳಿಯಕ್ಕೆ ಮತ್ತೆ ರಿಸ್ಕ್ ಆಗುತ್ತೆ. ಇಸ್ ಇಟ್ ಆರ್ ನಾಟ್? ಎಸ್. ಒನ್ ಕಂಡೀಷನ್ ಇಸ್ ಓವರ್. ಡಿಫರೆನ್ಷಿಯಬಲ್ ಇನ್ ದ ಸೆನ್ಸ್ ಇದನ್ನು ಡಿಫರೆನ್ಷಿಯೇಟ್ ಮಾಡಿರ್ತೀವಿ. ಇಸ್ ಇಟ್ ಆರ್ ನಾಟ್? ಫಸ್ಟ್ ಸ್ಟೆಪ್, ಎಫ್ ಆಫ್ ಎಕ್ಸ್ ಇಸ್ ಸೆಟ್ ಟು ಬಿ ಕಂಟಿನ್ಯೂಸ್ ಇನ್ ದ ಇಂಟರ್ವಲ್ ಕ್ಲೋಸ್ಡ್, ಡಿಫರೆನ್ಷಿಯಬಲ್ ಇಂಟರ್ವಲ್ ಓಪನ್. ಸೊ ಎಫ್ ಡ್ಯಾಶ್ ಎಕ್ಸ್ ಫೈಂಡ್ ಔಟ್ ಮಾಡೋದು. ಹೆಂಗೆ? ಇಲ್ಲಿರ್ತಕ್ಕಂಥದ್ದು ಡಿಫರೆನ್ಷಿಯೇಷನ್ ಮಾಡ್ತೀವಿ ಅಷ್ಟೇನೆ. ಯಾಕೆ ಹೇಳಿದ್ರು ಸರ್ ಇದು ಸೆಂಟೆನ್ಸ್ ಎಂಡ್ ವಿತ್ ಡಿಫರೆನ್ಷಿಯೇಷನ್ ಸಚ್ ದಟ್. ಆಮೇಲೆ ಸೆಕೆಂಡ್ ಕಂಡೀಷನ್, ಇಲ್ಲಿ ಫಸ್ಟ್ ಕಂಡೀಷನ್ ಇದೆ, ಎಫ್ ಆಫ್ ಎ ಇಸ್ ಈಕ್ವಲ್ ಟು ಎಫ್ ಆಫ್ ಬಿ. ಯಾರು ಕೂಡ ಎ ಬಿ ವ್ಯಾಲ್ಯೂಸ್ ಡಿಫರೆನ್ಷಿಯೇಷನ್ ಮಾಡಿರೋ ಸ್ಟೆಪ್ಪಲ್ಲಿ ಆಗಬಾರ್ದು, ಕೊಟ್ಟಿರೋ ಪ್ರಾಬ್ಲಮಲ್ಲಿ ಆಗಬೇಕು. ಅವೆರಡು ಈಕ್ವಲ್ ಬರಬೇಕು. ಹೌ ಮೆನಿ ಪಾಯಿಂಟ್ಸ್ ಓವರ್? 2 points. About function in the interval. Working rule under Rolle's theorem. What they are providing? F of x and interval. What we have to do? 3 steps. What are those? Just write the problem is continuous in the closed interval, differentiable in the open interval, such that f of dash x exists. ಇಲ್ಲಿ ಏನು ಬರೀಬೇಕು ಸರ್? ಬಿಟ್ಬಿಟ್ರು. ಹೌದು, ಅಲ್ಲಿ ಅವನು ಪ್ರಾಬ್ಲಮ್ ಕೊಡಲಿ, ನಾನು ಇಲ್ಲಿ ಪ್ರಾಬ್ಲಮ್ ಮಾಡಿಡ್ತೀನಿ. Is it or not? Yes, question mark ಆಗಲಿ. Such that f of a is equal to f of b. ಅಂದರೆ ಎ ಬಿ ವ್ಯಾಲ್ಯೂಸ್ ಎಫ್ ಡ್ಯಾಶ್ ಅಲ್ಲಿ ಹಾಕ್ತಾರೆ ಕೆಲವರು. ಯಾಕೆ ಸರ್? ಸರಿಯಾಗಿ ಪಾಠ ಕಳ್ತಿರಲ್ಲ, ಅವ್ರ ಕರ್ಮಗಳದು. ಎಫ್ ಆಫ್ ಎಕ್ಸ್ ಅಲ್ಲಿ ಹಾಕಿ ಸೇಮ್ ಆನ್ಸರ್ ಬರಬೇಕು ಸರ್. ಇನ್ ಕೇಸ್ ಕಂಟಿನ್ಯೂಟ್ ಆಗಲಿಲ್ಲ ಸರ್, ರೋಲ್ಸ್ ಥಿಯರಮ್ ಇಸ್ ನಾಟ್ ವೆರಿಫೈಡ್ ಅಂತ ಬರ್ಕೊಂಡು ಬಂದ್ಬಿಡೋದು ಅಷ್ಟೇ. ಸಪೋಸ್ ಡಿಫರೆನ್ಷಿಯಲ್ ಆಗಿಲ್ಲ ಸರ್, ರೋಲ್ಸ್ ಥಿಯರಮ್ ಇಸ್ ನಾಟ್ ವೆರಿಫೈಡ್ ಅಂತ ಬರ್ಕೊಂಡು ಬರ್ಬಿಡೋದು. ಸಪೋಸ್ ವೀಕ್ವಲ್ ಆಗಲಿಲ್ಲ ಸರ್, ರೋಲ್ಸ್ ಥಿಯರಮ್ ಇಸ್ ನಾಟ್ ವೆರಿಫೈಡ್. ಓಹೋ, ಯಾವ ಕಂಡೀಷನ್ ಫೇಲ್ಯೂರ್ ಆದರೂ? ಹೌದು, ಯಾವ ಕಂಡೀಷನ್ ಫೇಲ್ಯೂರ್ ಆದರೂ ಕೂಡ ನಾವು ರೋಲ್ಸ್ ಥಿಯರಮ್ ಇಸ್ ನಾಟ್ ವ್ಯಾಲಿಡ್ ಅಂತ ಬರೆದಾಕ್ತೀವಿ. ಹೌದಾ? ಹೌ ಮೆನಿ ಕಂಡೀಷನ್ಸ್ ಆರ್ ಓವರ್? 2 conditions. ದೆನ್ ದ ವೆರಿ ಕ್ರಿಟಿಕಲ್ ಸೆನ್ಸಿಟಿವ್, ಅರ್ಥ ಆಗೋದಕ್ಕೆ ಇಷ್ಟ ಆಗೋದಿಲ್ಲ ಆ ಟಾಪಿಕ್ಗೆ, ನಿಮ್ಮ ಮೈಂಡ್ ಸೆಟ್ಗೆ ಅದು ಸೇರಕ್ಕೆ ಅದಕ್ಕೆ ಇಷ್ಟ ಇಲ್ಲ, ಅಂಥದ್ದನ್ನು ನಾವು ಅಟೆಂಡ್ ಮಾಡ್ತಾ ಇದ್ದೀವಿ. ಇಸ್ ಇಟ್ ಆರ್ ನಾಟ್? ಈಗ ನಾನು ಹೇಳ್ಕೊಡ್ತಿರೋದು ಎಷ್ಟು ಬಲವಂತ ಮಾಡಿದ್ರೇನೋ ನಿಮ್ಮ ಮೈಂಡ್ ಒಳಗಡೆ ಹೋಗೋದು. ಯಾಕೆ ಸರ್? ಅಂಥ ಟಾಪಿಕ್ ಅದು. ಎಸ್, ಬರೀತದೆ ನೋಡಿಲ್ಲಿ. ಸಚ್ ದಟ್ ಎಫ್ ಡ್ಯಾಶ್ ಈಸ್ ಈಕ್ವಲ್ಸ್ ಟು 0. ಏನಾದರೂ ಅರ್ಥ ಆಯ್ತಾ ನನಗೆ? ಏನೂ ಅರ್ಥ ಆಗಿಲ್ಲ. ಅದು ಇರೋದು ಹೇಗೆ, ಅದರ ಮುಖ ಆಗಿದೆ, ಏನು ಮಾಡೋಣ? ಪ್ರಾಬ್ಲಮ್ ಕೊಟ್ಟಿರ್ತಾರೆ, ಅರ್ಥ ಆಯ್ತು ಸರ್. ಆ ಪ್ರಾಬ್ಲಮಲ್ಲಿ ಎಕ್ಸ್ ಪ್ಲೇಸಲ್ಲಿ ಒಂದು ಇಂಟರ್ವಲ್ ಕೊಟ್ಟಿರ್ತಾರೆ, ಆ ನಂಬರ್ಸ್ ಬಿಟ್ಟು ಬೇರೆ ನಂಬರ್ಸ್ ಆಗಬಾರ್ದು ಇಲ್ಲಿ, ಅರ್ಥ ಆಯ್ತು ಸರ್. ಇದನ್ನು ಮತ್ತೆ ಡಿಫ್ರೆನ್ಷಿಯೇಷನ್ ಮಾಡ್ಕೋಬೇಕಂತೆ, ಅದು ಅರ್ಥ ಆಯ್ತು ಸರ್. ಈ ವ್ಯಾಲ್ಯೂಸ್ ಏನು ಕಾಣ್ತಿದ್ಯೋ, ಮಧ್ಯದಲ್ಲಿರೋ ವ್ಯಾಲ್ಯೂಸ್ ಬೇಡ, ಕಾಣ್ತಿರೋ ವ್ಯಾಲ್ಯೂಸ್ ಒಂದು ಸಲ ಎಕ್ಸ್ ಪ್ಲೇಸ್ ಅಲ್ಲಿ ಎ, ಒಂದು ಸಲ ಎಕ್ಸ್ ಪ್ಲೇಸ್ ಅಲ್ಲಿ ಬಿ, 2 ಆನ್ಸರ್ಸ್ ಬರುತ್ತೆ ಸರ್, ಅವರೆಡಿ ಈಕ್ವಲ್ ಆಗ್ಬೇಕು. ಅರ್ಥ ಆಯ್ತು ಸರ್. ಎಫ್ ಡ್ಯಾಶ್ ಇಸ್ ಈಕ್ವಲ್ ಟು 0 ಅರ್ಥ ಆಗಲಿಲ್ಲ. ಕೇಳು, ಇವಾಗ ಕೇಳು. ಇಂಟರ್ವಲ್ ಕೊಟ್ಟಿದ್ರಾ? ಹೌದು. ಫಾರ್ ಎಕ್ಸಾಂಪಲ್ 1, 8 ತಗೊಳ್ಳೋಣ. ಹೌದು ಸರ್. ಇದೇನಾಯಿತು? ಎ ಬಿ ಆಯಿತು. ಮಧ್ಯದಲ್ಲಿದೆಲ್ಲ ವ್ಯಾಲ್ಯೂಸು, ಮಧ್ಯದಲ್ಲಿ ಸಪೋಸ್ 2, 2.5, 3, 3.9, 5.9, 7 ಇವೆಲ್ಲ ಇದೆಲ್ಲ, ಅವೆಲ್ಲ ಸೇರಿ ಸಿ ಯಾವುದಾದ್ರೂ ತಗೋ. ಅಲ್ಲಿಗೆ ಈ ಸಿ ಆಲ್ಫಾಬೆಟ್ ಅಂದ್ಕೊಂಡ್ರೆ ನಿಮ್ಮಷ್ಟು ಶತಮೂರ್ಖರು ಭೂಮಿ ಮೇಲೆ ಯಾರು ಇರಲ್ಲ. ದಿಸ್ ಈಸ್ ಒನ್ ಆಫ್ ದಿ ನಂಬರ್ಸ್ ಲೈಸ್ ಬಿಟ್ವೀನ್ ದೀಸ್ 2 ನಂಬರ್ಸ್. ನೋಡಿ, ಎ ಎಷ್ಟು ತಗೊಂಡೆ ನಾನು? ಎ ಎಷ್ಟು? 1,8. ಮಧ್ಯದಲ್ಲಿ ಎಷ್ಟು ನಂಬರ್ಸ್ ಇಲ್ಲ? ಸಮ್ ಕ್ರೋರ್ಸ್, 100 crores ನಂಬರ್ಸ್, 1000 crores ನಂಬರ್ಸ್ ತೆಗಿಬೋದು. ಇನ್ಫೈನೈಟ್ ಸೆಟ್ ಇದು. ನೀನು ಎಷ್ಟು ನಂಬರ್ಸ್ ಆದರೂ ಬರ್ಕೊಂಡು ಬಾ, ಒಂದು ವರ್ಷ ವೇಸ್ಟ್ ಮಾಡಿ ನಾನು ಮತ್ತೆ 2 ನಂಬರ್ಸ್ ಸೇರಿಸ್ತೀನಿ ವಿತಿನ್ ಸೆಕೆಂಡ್. ಹಂಗೆ ಇನ್ ಬಿಟ್ವೀನ್ 1 and 8, ಬಿಕಾಸ್ ದಿಸ್ ಇಸ್ ಇಂಟರ್ವಲ್, ಸಮ್ ಕ್ರೋರ್ ನಂಬರ್ಸ್ ಆರ್ ಅವೈಲೇಬಲ್. ನಾನೇನು ಹೇಳ್ತಿದ್ದೀನಿ, ಪ್ರಾಬ್ಲಮಲ್ಲಿ ಕೊಟ್ಟಿರೋ 2 ನಂಬರ್ಸ್ ಎ ಬಿ ಆದರೆ ಮತ್ತೆ ಸಿ ಎಲ್ಲಿಂದ ಬಂದು ಸರ್ ಅಂತ ಕೇಳ್ತೀರಾ. Whatever the value between 1 and 8, that is in between A and B, we can pick any value, call it as a C. ಅಲ್ಲಿಗೆ C ಅನ್ನೋದು ಇನ್ನೊಂದ್ಸಲ ಹೇಳಿ, ಎನಿ ರಿಯಲ್ ನಂಬರ್ ಲೈಸ್ ಬಿಟ್ವೀನ್ A and B. C ಅನ್ನೋದು ಅರ್ಥ ಆಯ್ತು ಸರ್. ದ ಹೋಲ್ ಟಾಪಿಕ್ ಎಫ್ ಡ್ಯಾಶ್ ಇಸ್ ಈಕ್ವಲ್ ಟು 0 ನಮ್ಗೆ ಅರ್ಥ ಆಗಲಿಲ್ಲ ಸರ್. ಎಸ್, ಹೇಳ್ತೀನಿ. ಇಲ್ಲಿ ಡಿಫ್ರೆನ್ಷಿಯೇಷನ್ ಮಾಡ್ಕೊಂಡಿದೆಯಲ್ಲ, ಇಲ್ಲಿ ಮಾಡ್ಕೊಂಡಿದ್ಯಾ? ಈ ಕ್ವಶನ್ ಮಾರ್ಕ್ ಪ್ಲೇಸಲ್ಲಿ ಸಮ್ ಫಂಕ್ಷನ್ ಏನೋ ಬಂದಿದೆ.
ಈ ಸಿ ವ್ಯಾಲ್ಯೂ 1 to 8 ಯಾವ ನಂಬರ್ ಆದರೂ ಪಿಕ್ ಮಾಡ್ಕೊಂಡು ಹೋಗಿ ಆ ಡಿಫ್ರೆನ್ಷಿಯೇಷನ್ ಸ್ಟೆಪ್ಪಲ್ಲಿ ಹಾಕಿ ಝೀರೋನೇ ಬರುತ್ತೆ. ಒನ್ಸ್ ಅಗೈನ್ ಐ ವಿಲ್ ರಿಪೀಟ್ ಲಾಸ್ಟ್ ಟಾಪಿಕ್, ದ ಟಾಪಿಕ್ ವಿಚ್ ಇಸ್ introduced by triple star. I will explain one more thing, one more time. After completion of these two easiest steps, we can go to another easiest, but it is tedious to reach your mind. ಈಸಿ ಅಂದ್ರೆ ಈಸಿ, ಇದಕ್ಕಿಂತ ನೀವು ಮೈಂಡಿಗೆ ಹತ್ಸ್ಕೊಳ್ಳೋ ವೇ ಅಥವಾ ನಾನು ಹೇಳ್ಕೊಡ್ತಿರೋ ವೇ ಅಪ್ರೋಚಿಂಗ್ ಬೇರೆ ಇರ್ಬೋದು, ಯಾವ ಬೇರೆ ವೇಗೆ ಹೋಗ್ಬೋದು, ನೀವು ಸಿಂಗಲ್ ವೇಯಲ್ಲೇ ಬಂದರೆ ಅರ್ಥ ಆಗುತ್ತೆ. ಆಫ್ಟರ್ ಕಂಪ್ಲೀಷನ್ ಆಫ್ ದೀಸ್ ಟು ಸ್ಟೆಪ್ಸ್ ಯು ಶುಡ್ ರೈಟ್ ಎಫ್ ಡ್ಯಾಶ್ ಈಸ್ ಈಕ್ವಲ್ ಟು 0. ಯು ಹ್ಯಾವ್ ಟು ಫೈಂಡ್ ಸಮ್ ಸಿ ವ್ಯಾಲ್ಯೂ. ದಟ್ ಈಸ್ ಈಸಿ. ವಾಟ್ ಈಸ್ ಮೆಂಟ್ ಬೈ ಎಫ್ ಡ್ಯಾಶ್ ಈಸ್ ಈಕ್ವಲ್ ಟು 0 ಕಾನ್ಸೆಪ್ಟ್ ಈಸ್ ಟಿಡಿಯಸ್. ನಾನೇನು ಹೇಳ್ತೇನೆ, ಇಷ್ಟೆಲ್ಲ ಕಂಪ್ಲೀಟ್ ಆದಮೇಲೆ ಯಾವುದಾದ್ರೂ ಒಂದು ನಂಬರ್ ಪಿಕ್ ಮಾಡ್ಕೊ, ಅದಕ್ಕೆ ಸಿ ಅಂತ ಹೆಸರು ಕೊಡು, ತಗೊಂಡು ಬಂದು ಡಿಫ್ರೆನ್ಷಿಯೇಷನ್ ಸ್ಟೆಪ್ಪಲ್ಲಿ ಹಾಕು, ನಿನಗೆ ಆನ್ಸರ್ ಝೀರೋನೇ ಬರುತ್ತೆ. ಸರ್ 2.5 ಆಗಿದಾಗ 0 ಬಂತು, 5.7 ಆಗಿದಾಗ 0 ಬರಲಿಲ್ಲ ಸರ್, ಹಾಗಾದರೆ ಅದು ರೋಲ್ಸ್ ಥಿಯರಮ್ ವೆರಿಫೈ ಆಗಲ್ಲ. ಅಲ್ಲಿಗೆ ವಾಟ್ ಈಸ್ ದಿಸ್ ಸಿ? ಇಟ್ ಈಸ್ ರಿಯಲ್ ನಂಬರ್ ಲೈಸ್ ಬಿಟ್ವೀನ್ ಎ ಅಂಡ್ ಬಿ. How many values are possible for C? Infinite. What is the role of C? That C replaced by X in differentiation step, we should get 0. Now we have to find that C in problems. Sir, ಅದು ತೋರ್ಸಕ್ಕಾಗಲ್ಲ, ಪ್ರಾಬ್ಲಮ್ ಕೊಟ್ಟಿಲ್ಲ, ಇಲ್ಲಾಂದ್ರೆ ತೋರಿಸ್ತಿದ್ದೆ. ಅರ್ಥ ಆಯ್ತಾ? How many steps? 3 steps. So statement is over. Mean value theorem ಬರೋಣ. ಅದು ಕೂಡ ಅಷ್ಟೇ, ಏನೋ ಡೊಮೈನ್ ಎ ಕಮ ಬಿ ಕೊಟ್ಟಿರ್ತಾರೆ, ರೇಂಜ್ ಏನು ಬೇಕಾದರೂ ಬರ್ಬೋದು. ಇಸ್ ಇಟ್ ಆರ್ ನಾಟ್? ಎಸ್. ಇಲ್ಲಷ್ಟೇ ಎಫ್ ಆಫ್ ಎಕ್ಸ್ ಈಸ್ ಕಂಟಿನ್ಯೂಸ್ ಇನ್ ದ ಕ್ಲೋಸ್ಡ್ ಇಂಟರ್ವಲ್, ಎಫ್ ಆಫ್ ಎಕ್ಸ್ ಈಸ್ ಡಿಫರೆನ್ಷಿಯಬಲ್ ಇನ್ ದ ಓಪನ್ ಇಂಟರ್ವಲ್. ಇದು ಕಂಟಿನ್ಯೂಸ್ ನೋಡಿ, ಇದು ಕಂಟಿನ್ಯೂಟಿ, ಇದು ಡಿಫರೆನ್ಷಿಯಬಿಲಿಟಿ. ಐ ವಿಲ್ ಸೆಂಡ್ ಯು ದ ಡೆಫಿನೇಷನ್ ಆಫ್ ಮೀನ್ ವ್ಯಾಲ್ಯೂ ಥಿಯರಮ್ ಅಂಡ್ ರೋಲ್ಸ್ ಥಿಯರಮ್ ಬೈ ಪಿಕ್, ಮೊಬೈಲ್ ಪಿಕ್ ಇಂದ ಕಳಿಸ್ತೀನಿ, ಬರೀರಂತೆ. ಅರ್ಥ ಆಗ್ತಿದ್ಯಾ? ಎಸ್. Here also same condition, but f of a, f of b should not equal. Why sir? I will tell you. That is the difference from here to here. Both the functions should be continuous, both the functions should be differentiable. Differentiable in the sense we get f dash x also similar way. But in Rolle's theorem we should get f of a is equal to f of b. In mean value theorem, we won't get f of is equal to f of b. Why, sir? Somewhat difference in working rule while finding c value. ಇಲ್ಲಿ c value ಹೆಂಗೆ ಕಂಡುಹಿಡಿತೀವಿ? f dash c 0 ಗೆ ಈಕ್ವೇಟ್ ಮಾಡ್ಕೊಂಡು ಹಿಡಿತೀವಿ. ಇಲ್ಲಿ c value f of b minus f of a. Listen carefully. First f of b ಈ ಕಡೆಯಿಂದ ತಗೋಬೇಕು, ನೀವು ನೆಟ್ಟಿಗೆ ಕಳಿಯಲ್ಲ. 5 ನಿಮಿಷ ಯಾಮಾರಿಸಿ ನಿಮ್ಮನ್ನ f of a minus f of b ಬರೀತೀರಾ? ಯಾಕೆ ಸರ್ ನೀವು ನನ್ನ ಸ್ಟೂಡೆಂಟ್ಸು? f of b minus f of a is correct. ಅಂದ್ರೆ ಇಲ್ಲಿ ಸೆಕೆಂಡ್ ಇಂಟರ್ವಲ್ ಆಲ್ವೇಸ್ ಇನ್ ಇನ್ಕ್ರೀಸಿಂಗ್ ಆರ್ಡರ್. ಇಂಟರ್ವಲ್ ಆಲ್ವೇಸ್ ಇಸ್ ಇನ್ ಇನ್ಕ್ರೀಸಿಂಗ್ ಆರ್ಡರ್. ಅಂದ್ರೆ ಈ ನಂಬರ್ ದೊಡ್ಡದಾಗಿರುತ್ತೆ, ಈ ನಂಬರ್ ಚಿಕ್ಕದಾಗಿ, ದೊಡ್ಡದಾಗಿರೋ ನಂಬರ್ ಫಸ್ಟ್ ತಗೋಬೇಕು, ಡಿವೈಡೆಡ್ ಬೈ b minus a. Instead of 0, we are using this equation to find the value of c. ಮತ್ತೆ ಇಲ್ಲಿ ಬರೋ c ಓಪನ್ ಬ್ರಾಕೆಟ್ ಅಲ್ಲಿ ಇರಬೇಕು, ಕ್ಲೋಸರ್ ಬ್ರಾಕೆಟ್ ಅಲ್ಲಿ ಇರಬಾರ್ದು. ಯಾಕೆ ಸರ್? ಈ c ವ್ಯಾಲ್ಯೂ a ಮತ್ತೆ b ಬಿಟ್ಟು ತಗೋಬೇಕು. What is this C? Number lies between A and B. Whether C is equal to AB ಇರಬಾರ್ದು, ಅದಕ್ಕೆ ಓಪನ್ ಬ್ರಾಕೆಟ್ ಲಾಸ್ಟ್ ಅಲ್ಲಿ. ಆ C belongs to ಓಪನ್ ಬ್ರಾಕೆಟ್ A ಕಾಮ ಇರಬೇಕು. ಆ C ಫೈಂಡ್ ಔಟ್ ಮಾಡಿಬಿಟ್ರೆ ಈ ಮಧ್ಯದಲ್ಲಿ ಇರ್ತಕ್ಕಂಥ ಇಂಟರ್ವಲ್ ಯಾವ C ಆಗದಾಗ 0 ಬರುತ್ತೆ, ಯಾವ C ಆಗದಾಗ ಈ ಕಂಡೀಷನ್ ಬರುತ್ತೆ ಅಂತ ಕಂಡುಹಿಡಿದ್ಬಿಟ್ರೆ ಮುಗಿದೋಯ್ತು. ಅಲ್ಲಿಗೆ ಸ್ಟೇಟ್ಮೆಂಟ್ f of x is continuous in the closed interval, f of x is differentiable in the open interval, f dash x, f of a not equal to f of b, f dash is equal to this equation, find the value of c. ಅಲ್ಲಿಗೆ c ಫೈಂಡ್ ಔಟ್ ಮಾಡೋದು ಒಂದು ಸ್ಟೆಪ್, f of a f of b ಈಕ್ವಲ್ ಬರುತ್ತಾ ಬರಲ್ಲ ಒಂದು ಸ್ಟೆಪ್. c ಫೈಂಡ್ ಔಟ್ ಮಾಡೋದಕ್ಕೋಸ್ಕರ ಈಕ್ವೇಶನ್ ನೋಡಿ, ಇಲ್ಲೊಂದು ಮತ್ತೆ ಹುಡುಗರು ಹೇಳ್ಕೊಡ್ತೀನಿ. ಆಗ್ಲೇ ಏನು ಹೇಳ್ಕೊಟ್ಟೆ? ಟು ಅವಾಯ್ಡ್ ಮಿಸ್ಟೇಕ್ ಆಫ್ ದಿಸ್ ಇಂಟರ್ವಲ್ಸ್, ಕಂಟಿನ್ಯೂಟಿಗೆ ಕ್ಲೋಸ್ಡ್ ಇಂಟರ್ವಲ್ ಅಂತ ಹೇಳ್ಕೊಟ್ಟೆ, ಡಿಫರೆನ್ಷಿಯಬಿಲಿಟಿಗೆ ಓಪನ್ ಇಂಟರ್ವಲ್ ಅಂತ ಹೇಳ್ಕೊಟ್ಟೆ.
ಅದು ತಪ್ಪಾಗಬಾರ್ದಂತ ಕಂಟಿನ್ಯೂಸ್ ಸ್ಪೆಲ್ಲಿಂಗ್ ಸ್ಟಾರ್ಟ್ಸ್ ವಿತ್ ಸಿ, ಕ್ಲೋಸ್ಡ್ ಇಂಟರ್ವಲ್ ಸ್ಪೆಲ್ಲಿಂಗ್ ಸ್ಟಾರ್ಟ್ಸ್ ವಿತ್ ಸಿ, ಹೆನ್ಸ್ ಇಟ್ ಇಸ್ ಎ ಶಾರ್ಟ್ಕಟ್. Here also major difference is there. While finding C in Rolle's theorem, we are using f dash is equal to 0. While finding C in mean value theorem, f dash is equal to f of b minus f of divided by b minus a. So you are learning the word mean in the stats or mean in the algebra. What is meant by mean? Total number, sum of total number, sum of the numbers divided by total number. ಅಲ್ಲಿಗೆ mean ಅಲ್ಲಿ ಡಿವೈಡ್ ಬೈ ಸಿಂಬಲ್ ನೋಡ್ತೀರಾ ನೀವು? ಸ್ಟ್ಯಾಟ್ಸ್ ಅಲ್ಲಾಗಲಿ, ಕ್ಯಾಶುಯಲ್ ಆಲ್ಜಿಬ್ರಲ್ಲಾಗಲಿ, ಮೀನ್ ಕಂಡಿವಾಗ ಲ್ಯಾಬಲ್ಲಾಗಲಿ, ಲ್ಯಾಬಲ್ಲಿ 3 ಟ್ರಯಲ್ಸ್ ಮಾಡಿರ್ತೀಯ. ಫೈಂಡ್ ದ ಆವರೇಜ್, ಫೈಂಡ್ ದ ಮೀನ್ ಅಂತ ಹೇಳ್ತಾರೆ ಮಾಸ್ಟರ್. ಆ 3 ಟ್ರಯಲ್ಸ್ ಆಡ್ ಮಾಡಿ ಡಿವೈಡ್ ಬೈ 3 ಹೊಡಿತೀಯ. ಅಲ್ಲಿಗೆ ಅಲ್ಲಿ ಮೀನ್ ಅಂದಿದ್ದಕ್ಕೆ ಡಿವೈಡ್ ಬೈ ಸಿಂಬಲ್ ಎಂಟ್ರಿ ಕೊಡ್ತಾ ಇಲ್ವಾ? ಸೊ ಮೀನ್ ವ್ಯಾಲ್ಯೂ ತೆರೆಮಲ್ಲಿ ಡಿವೈಡ್ ಬೈ ಸಿಂಬಲ್ ನೋಡ್ತೀವಿ. ಎಸ್, ದಟ್ ಇಸ್ ಅ ಎಕ್ಸಲೆಂಟ್ ಶಾರ್ಟ್ ಕಟ್. f dash c 0 Rolle's theorem ಅಲ್ಲಿ f dash is equal to f of b minus f of a by b minus a mean value theorem. Relate, please remember the relation between mean and divided by symbol. Average ಕನ್ನಡವಾಗಿ ನಾನು divided by symbol ಯೂಸ್ ಮಾಡ್ತೀಯ, ಹೌದಾ? ಲ್ಯಾಬಲ್ಲಿ 3 ಟ್ರಯಲ್ಸ್ ಮಾಡಿರ್ತೀಯ, 1.6 1.7 ಯಾವುದೋ ಟೈಟ್ರೇಷನ್ ಮಾಡ್ತಿರ್ತೀಯ ಕೆಮಿಸ್ಟ್ರಿ ಲ್ಯಾಬಲ್ಲಿ. 3 ಟ್ರಯಲ್ಸ್ ಆವರೇಜ್ ತಗೋಂತೆ, ಇವೆಲ್ಲ ಅಡಿಷನ್ ಮಾಡಿ ಡಿವೈಡ್ ಬೈ 3, 1.5 ಪ್ಲಸ್ 1.6 ಪ್ಲಸ್ 1.7. ಆವರೇಜ್ ಅಂದ್ರು ಮೀನ್ ಅಂದ್ರು mathematically not same, but to understood subject we can treat it as both are same. ಮೀನು ಆವರೇಜ್ ಸೇಮ್ ಅಂತ ನಾನು ಆಸ್ ಎ ಲೆಕ್ಚರರ್ ಹೇಳಕ್ ಬರೋದಿಲ್ಲ, ಬಟ್ ಇಲ್ಲಿ ಸಬ್ಜೆಕ್ಟ್ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಫ್ಯೂ ಸೆಕೆಂಡ್ಸ್ ಮೀನ್ ಆವರೇಜ್ ಲೆಟ್ ಇಟ್ ಬಿ ಸೇಮ್ ಥಿಂಗ್. ಅಲ್ಲಿಗೆ ಆವರೇಜ್ ಫೈಂಡ್ ಔಟ್ ಮಾಡಿದ್ರೆ ಡಿವೈಡ್ ಬೈ ಸಿಂಬಲ್ ಯೂಸ್ ಮಾಡ್ತೀಯಾ, ಮೀನ್ ಫೈಂಡ್ ಔಟ್ ಮಾಡಿದ್ರೆ ಡಿವೈಡ್ ಬೈ ಸಿಂಬಲ್ ಯೂಸ್ ಮಾಡ್ತೀಯಾ. ಸೊ ಕೋರಿಲೇಟ್ ಬಿಟ್ವೀನ್ ದಟ್ ಮೀನ್ ವರ್ಡ್ ಅಂಡ್ ಡಿವೈಡ್ ಬೈ ಸಿಂಬಲ್ ಯು ಸಮ್ ವಾಟ್ memory in long time. Yes. Shall we go to problems? Yes. Sir, statements ಖಾಲಿ ಇದೆ 1 ಮಾರ್ಕ್ಗೆ. ಎಸ್, ಐ ವಿಲ್ ಸೆಂಡ್ ಯು ಪಿಕ್. ನಾನೀಗ ಬರ್ಕೊಂಡಿರೋಕ್ಕಾಗಲ್ಲ, ಟೈಮ್ ಆಗಿದೆ. ಎಸ್, ಕಮ್ ಟು ಪ್ರಾಬ್ಲಮ್ಸ್. ದ ವೆರಿ ಫಸ್ಟ್ ಪ್ರಾಬ್ಲಮ್, ವೆರಿಫೈ Rolle's theorem for the problem. I have given y is equal to x square plus 2x plus 8. Please make it instead of y, this is f of x. They won't use any y in the question while setting question paper. f of x ಅಂತಾನೆ ಸೆಟ್ ಮಾಡ್ತಾನೆ ಕ್ವಶನ್ ಪೇಪರ್ ಸೆಟ್ ಮಾಡೋನು. ವಾಟ್ ದೇ ಪ್ರೊವೈಡ್? -4, 2. ಚೆಕ್ ದ ಇಂಟರ್ವಲ್ ಇಸ್ ಇನ್ಕ್ರೀಸಿಂಗ್ ಆರ್ಡರ್ ನಾಟ್. ಎಸ್, -4 ಇಂದ 2ಗೆ ಹಿಂಗೆ ಹೋಗ್ತಾ ಇದೆ ವ್ಯಾಲ್ಯೂಸ್ ನೋಡಿ, ಇನ್ಕ್ರೀಸಿಂಗ್ ಆರ್ಡರ್ ಇದೆ. ಇಂಟರ್ವಲ್ ಶುಡ್ ಬಿ ಆಲ್ವೇಸ್ ಇನ್ ಇನ್ಕ್ರೀಸಿಂಗ್ ಆರ್ಡರ್, ಅದರ್ವೈಸ್ ದೇ ಡಿಂಟ್ ಎ ಮಿಸ್ಟೇಕ್ ಲೈಕ್ ದಟ್. ಮೀನಿಂಗ್ ಏನಾದರೂ ಇದು ಕೊಟ್ಟಿಲ್ಲ ಸರಿಯಾಗಿ ಅಂದ್ರೆ ಮಿಸ್ಟೇಕ್ ಮಾಡಿದ್ದಾರೆ ಅಂತ ಹೊರತು ಪ್ರಾಬ್ಲಮ್ ಮಿಸ್ಟೇಕ್ ಆಗಿರಲ್ಲ. ಎಸ್, ವಿ ಹ್ಯಾವ್ ಟು ವೆರಿಫೈ ದಿಸ್ 103 ಪ್ರಾಬ್ಲಮ್ ನಂಬರ್ ಫಾರ್ Rolle's theorem. Shall we start? Yes, I will start with the different color. First we should write statement. F of x is continuous in closed interval and differentiable in open interval. ನೋಡಿ, ಡಿಫ್ರೆನ್ಷಿಯೇಷನ್ಗೆ ಎ ಫುಲ್ ಸ್ಪೆಲ್ಲಿಂಗ್ ಬರ್ಕೋ. ಡಿಫ್ರೆನ್ಷಿಯೇಷನ್ಗೆ ಓಪನ್ ಇಂಟರ್ವಲ್, ಕಂಟಿನ್ಯೂಯಸ್ಗೆ ಕ್ಲೋಸ್ಡ್ ಇಂಟರ್ವಲ್. ದಟ್ ಈಸ್ f dash x is equal to, ಡಿಫ್ರೆನ್ಷಿಯೇಟ್ ಮಾಡಕ್ ಬರುತ್ತಾ? ವಾಟ್ ಈಸ್ ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಷಿಯೇಷನ್? 2x. ಹೆಂಗೆ ಹಾಕಿದ್ರು ಸರ್? ಎಕ್ಸ್ಪೋನೆಂಟ್ ಫಾರ್ಮುಲಾ. ವಾಟ್ ಈಸ್ ದ ಡಿಫ್ರೆನ್ಷಿಯೇಷನ್ ಆಫ್ 2x? 2 is constant, x is 1 plus 0, that is equals to 2x plus 2. This is f dash x. Is it or not? 1 mark bantastene. Only we are getting 1 mark. This is the first step. ಕಂಟಿನ್ಯೂಟಿ ಡಿಫ್ರೆನ್ಷಿಯಬಲ್ ಆಯಿತು. ಎಫ್ ಆಫ್ ಎಕ್ಸ್ ನೋಡಿ, ಇಲ್ಲಿ ಅವಾಗ ಕ್ವಶನ್ ಮಾರ್ಕ್ ಇಟ್ಟೆ. ಯಾಕೆ? ನಮ್ಮ ಹತ್ರ ಪ್ರಾಬ್ಲಮ್ ಇಲ್ಲ. ಇವಾಗ ಕ್ವಶನ್ ಮಾರ್ಕ್ ಇಡಲಿಲ್ಲ, ಆನ್ಸರ್ ಬಂದಿದೆ ನೋಡ್ರಿ. ಇಸ್ ಇಟ್ ಆರ್ ನಾಟ್? ನೆಕ್ಸ್ಟ್, ವಾಟ್ ಈಸ್ ಎಫ್ ಆಫ್ ಎ ಅಂದರೆ ಎ ಮೀನ್ಸ್ -4, ಬಿ ಮೀನ್ಸ್ 2, ಎಫ್ ಆಫ್ -4. ಎಸ್, ಪ್ಲೀಸ್ be careful with this value. Substitute -4 in place of x in the given problem. ಈ -4 ಕೊಟ್ಟಿರೋ ಪ್ರಾಬ್ಲಮ್ ಅಲ್ಲಿ ಆಗಬೇಕು. ಕೆಲವು ಮೂರ್ಖರು, ಅಬ್ಸೆನ್ಸ್ ಮೈಂಡ್ ಇರ್ತಕ್ಕಂಥವ್ರು, ಬೈಸ್ಕೊಳ್ಳಕ್ಕೆ ಅದೃಶ್ಯ ಮಾಡಿ ಬಂದಿರತಕ್ಕಂಥವ್ರು ಡಿಫ್ರೆನ್ಷಿಯೇಷನ್ ಅಲ್ಲಿ ಹಾಕಿರ್ತಾರೆ -4. ತಪ್ಪು. ವಿ ಆರ್ ಯೂಸಿಂಗ್ ಎ ಬಿ ವ್ಯಾಲ್ಯೂಸ್ ಇನ್ ಗಿವನ್ ಪ್ರಾಬ್ಲಮ್ ಬಟ್ ನಾಟ್ ಡಿಫ್ರೆನ್ಷಿಯೇಷನ್ ಸ್ಟೆಪ್. AB value should be used in the given problem but not in differentiated step.
Don't use these -4 and 2 in differentiated step. You should substitute those values in the given problem. That is the main thing. Is equals to, yes, how much? -4 square, 16. 16 minus 8 plus 8 is equal to 0. ಬರ್ಬೋದು, ಏನು ನಂಬರ್ ಬೇಕಾದರೂ ಬರ್ಬೋದು, ಈಕ್ವಲ್ ಬರಬೇಕು. ಎಫ್ ಆಫ್ ಇಸ್ ಈಕ್ವಲ್ ಟು ಎಫ್ ಆಫ್ 2, ದಟ್ ಇಸ್ ಈಕ್ವಲ್ ಟು 2 square plus 4 plus 8, I think. Sorry, -8. This is -8. 2 square ಇಲ್ಲಿ ಹಾಕಿದ್ದೀನಿ, ಪ್ಲಸ್ 2 into yes. This is 8 in the problem. In your problem number, this is -8. That is a mistake. Yes, -8. ಅಲ್ಲಿಗೆ ಇಲ್ಲಿ ನೋಡಿ, ಇಲ್ಲಿಗೆ ಏನಾಯ್ತಿದು, ಪ್ಲಸ್ ಆಯ್ತಾ? ಇಲ್ಲ. Yes, this is minus. In your problem, there is a minus sign here. I have written plus sign, so that is a mistake. I have corrected now. Nice. 0 ಬಂತು. ಅಲ್ಲಿಗೆ now in place of x2, 2 square plus 2 into 2 minus 8, that is 4 plus 4 minus 8, that is equals to 0. What is the value of f of a and f of b? That is f of a is equal to f of b, that is f of -4 is equal to f of 2. ಎರಡು ಬರೀಬೇಕು. ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಅಲ್ಲಿ ಹುಚ್ಚನಾಯಿ ಕಚ್ಚಿರೋರು ಇರ್ತಾರೆ, ಒಂದೊಂದು ವರ್ಷ ಈ ಸ್ಟೆಪ್ ಬರೀತಾರೆ, ಒಂದೊಂದು ವರ್ಷ ಈ ಸ್ಟೆಪ್ ಬರೀತೀವಿ. ಅದಕ್ಕೆ ನಾವು ಬುದ್ಧಿವಂತರಾಗಬೇಕು, ಅವ್ರ ಹತ್ರ ನಾವು ಮೂರ್ಖರಾಗಬಾರ್ದು. ನಾವು 2 ಸ್ಟೆಪ್ಸ್ ಬರೀತೀವಿ. ಎ ಅಂದರೆ -4, ಬಿ ಅಂದರೆ 2. ಅಲ್ಲಿಗೆ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಅಲ್ಲಿ ಇದಕ್ಕೆ ಮಾರ್ಕ್ ಇರುತ್ತೆ. ಈ ಸ್ಟೆಪ್ ಆದ್ರೂ ಬರ್ಕೋ, ಈ ಸ್ಟೆಪ್ ಆದ್ರೂ ಬರ್ಕೋ, ಒಟ್ಟಿನಲ್ಲಿ ಇರಬೇಕು. ಅದಕ್ಕೆ ಫ್ಲವರ್ ಬ್ರಾಕೆಟ್ ಹಾಕಿದ್ದೀನಿ. ಅಲ್ಲಿಗೆ 2ನೇ ಸ್ಟೆಪ್ ಮುಗಿದೋಯ್ತು. ಸ್ಟೇಟ್ಮೆಂಟ್ ಬರ್ದಾಕಿದೆ ಇಲ್ಲಿವರೆಗೂ, ಅದೇ ಸ್ಟೇಟ್ಮೆಂಟು ಇಲ್ಲಿವರೆಗೂ. ಮತ್ತೆ ಇದು ಡಿಫ್ರೆನ್ಷಿಯೇಷನ್, ವಿತೌಟ್ ಡಿಫ್ರೆನ್ಷಿಯೇಷನ್ ಟರ್ಮಲ್ಲಿ ಎ ಬಿ ವ್ಯಾಲ್ಯೂಸ್ ಹಾಕೊಂಡು ಚೆಕ್ ಮಾಡ್ಕೊಂಡೆ, ಸೇಮ್ ಬಂತು. ಇದು ಸೇಮ್ ಬಂದಿದ್ದಕ್ಕೆ ಇಲ್ಲಿ ಇಸ್ ಈಕ್ವಲ್ ಟು ಬರ್ದಿರೋದು. ಎಲ್ಲ ಪ್ರಾಬ್ಲಮ್ ಸುಮ್ಮನೆ ಬರಿಬೇಡ. ಇಸ್ ಇಟ್ ಆರ್ ನಾಟ್? ನೆಕ್ಸ್ಟ್ ಈಗ ಸಿ ಇಂಟ್ರೊಡ್ಯೂಸ್ ಆಗ್ಬೇಕಲ್ವಾ? ಓಕೆ, ಆ ಸಿ ಯಾವೂರಿಂದ ಬಂತು? ಸಾರಿ ಸರ್, ಯಾವೂರಿಂದ ಬರಲಿಲ್ಲ. ಈ ನಂಬರ್ಸ್ ಮಧ್ಯದಲ್ಲಿರುತ್ತೆ. ಏನಾಗಿರ್ಬೋದು ಸರ್? -3, -3.5, -2.5, -1.5, 0, 1.9, 1.99, 1.999, 1.999, ಲೈಕ್ ದಟ್ ಏನಾದ್ರೂ ಇರ್ಬೋದು. ಸ್ಟಾರ್ಟ್ ಮಾಡೋಣ? ಎಸ್ ಪ್ಲೀಸ್. ದೇರ್ಫೋರ್ ಮೀನ್ ವ್ಯಾಲ್ಯೂ MVT ಬೈ ಯೂಸಿಂಗ್ ರೋಲ್ಸ್ ಥಿಯರಮ್ ಅಂತ ಬರೀಬೇಕು. ಇಲ್ಲಿ ರೋಲ್ಸ್ ಥಿಯರಮ್ ಯೂಸ್ ಮಾಡ್ತಾ ಇದೀವಿ ಅಂದ್ರೆ ಇನ್ನೇನು ರೋಲ್ಸ್ ಥಿಯರಮ್ ಸ್ಯಾಟಿಸ್ಫೈ ಆಗುತ್ತೆ, ಸಿ ಕನ್ನಡ್ತಾ ಇದೀವಿ ಅಂತ. ಓಕೆ, ಬೈ ಯೂಸಿಂಗ್ ಈ ಸ್ಟೆಪ್ ಆದ್ಮೇಲೆ ಬರೀಬೇಕೆಲ್ರು. ಬೈ ಯೂಸಿಂಗ್ ರೋಲ್ಸ್ ಥಿಯರಮ್ ದೇರ್ ಎಕ್ಸಿಸ್ಟ್, ಒಂದು ಸಿ ಸಿಗುತ್ತಂತೆ. ದೇರ್ ಎಕ್ಸಿಸ್ಟ್, ಈ ಮಧ್ಯದಲ್ಲಿ ನಂಬರ್ಸ್ ಅಲ್ಲಿ ಒಂದು ಸಿ ಸಿಗುತ್ತಂತೆ. ಸಿ ಬಿಲಾಂಗ್ಸ್ ಟು ಓಪನ್ ಇಂಟರ್ವಲ್ such that f dash c equals to 0. Yes, be careful. ನಾವಿಲ್ಲಿ ಡಿಫ್ರೆನ್ಷಿಯೇಷನ್ ಮಾಡ್ಕೊಂಡಿದ್ದೀವ, ಆ ಸ್ಟೆಪ್ಗೆ ಎತ್ಕೊಂಡು ಹೋಗ್ಬೇಕಾ? ಇಲ್ಲಿ ಕೇರ್ಫುಲ್ ಆಗಿ ಕಲ್ತ್ಕೋ. ವಾಟ್ ಈಸ್ ದ ಆಲ್ಫಾಬೆಟ್ ಹಿಯರ್? x. ದಟ್ಸ್ ವಾಟ್ ವಿ ಆರ್ ಹ್ಯಾವಿಂಗ್ ಟು x plus 2. ವಾಟ್ ಈಸ್ ದ ಆಲ್ಫಾಬೆಟ್ ಹಿಯರ್? c, ಅಕಾರ್ಡಿಂಗ್ ಟು ರೋಲ್ಸ್ ಥಿಯರಮ್. In the problem, we are differentiating the problem with respect to x, is it or not? But while finding c by using the condition f dash is equal to 0, the same differentiated step in terms of x2 you should convert c. Andre please nodi, 2c plus 2 is equal to 0. I will put a star mark for this. Yake sir? So ಸುಮಾರು ಜನ ತಪ್ಪು ಮಾಡಾಕಿರ್ತಾರೆ ಇದನ್ನ, ಸುಮಾರು ಜನ. ಎಫ್ ಡ್ಯಾಶ್ ಸಿ 0ಗೆ ಈಕ್ವೇಟ್ ಮಾಡಬೇಕಾದ್ರೆ ಪ್ರಾಬ್ಲಮ್ ಅಲ್ಲಿ ಸಿ ಏನಕ್ಕಿದೆ? ಇಟ್ ಇಸ್ ಇನ್ ಟರ್ಮ್ಸ್ ಆಫ್ ಎಕ್ಸ್ ಇರೋದು. ಸಿ ಎಕ್ಸ್, ವಿ ಹ್ಯಾವ್ ಎಫ್ ಡ್ಯಾಶ್ ಎಕ್ಸ್ ಇಸ್ ಈಕ್ವಲ್ ಟು 2x plus 2, ಬಟ್ ಇನ್ ಪ್ಲೇಸ್ ಆಫ್ ಎಕ್ಸ್ ಸಿ ಇಸ್ ದೇರ್. ದಟ್ಸ್ ವಾಟ್ ಐ ಆಮ್ ಯೂಸಿಂಗ್ ಇನ್ ಪ್ಲೇಸ್ ಆಫ್ ಎಕ್ಸ್ ಸಿ ಹಿಯರ್. ಈ ಸ್ಟೆಪ್ ಬರೆಯಕ್ ಹೋಗಲ್ಲ, ತಪ್ಪು ಮಾಡಾಕ್ತಾರೆ, ವರ್ಕೌಟ್ ಮಾಡಿರಲ್ಲ ಪ್ರಾಬ್ಲಮ್ಸು, ಅದು ಅವ್ರ ಬ್ಯಾಡ್ ಲಕ್ಕು. ಸಿ ಎಲ್ಲಿಂದ ಬಂತು ಸರ್ ಅಂದ್ರೆ ಥರ್ಡ್ ಸ್ಟೆಪ್ ಅಲ್ಲಿ ಸಿ ಇಂಟ್ರೊಡ್ಯೂಸ್ ಮಾಡಲೇಬೇಕು. ಯಾವ ಪ್ಲೇಸ್ ಸರ್?
ಡಿಫ್ರೆನ್ಶಿಯೇಟ್ ಮಾಡಿರೋ ಸ್ಟೆಪ್ ಅಲ್ಲಿ ಎಕ್ಸ್ ತೆಗೆದು ಸಿ ಹಾಕಬೇಕು. ನೋಡಿ, ಎಫ್ ಡ್ಯಾಶ್ ಸಿ ವ್ಯಾಲ್ಯೂ 2c ಪ್ಲಸ್ ಟಿ, ಎಫ್ ಡ್ಯಾಶ್ ಎಕ್ಸ್ ವ್ಯಾಲ್ಯೂ 2x ಪ್ಲಸ್ 2. ಇಸ್ ಇಟ್ ಆರ್ ನಾಟ್? ಇಲ್ಲಿಂದ ಬಂತಿದು, ಹೌದಾ? ನಾವು 2c is equal to -2, c is equal to -2/2, that is equal to -1. ಎಸ್, ಈಗ ನಾವು ರೋಲ್ಸ್ ಥಿಯರಮ್ ವೆರಿಫೈಡ್ ಅಂತ ಬರೀಬಾರ್ದು. ಎಸ್, ಚೆಕ್ ಮಾಡೋಣ. ಈ -1 ಈ ಇಂಟರ್ವಲ್ ಅಲ್ಲಿ ಇರಬೇಕು, ಬಟ್ ಇಲ್ಲಿ ಕ್ಲೋಸ್ಡ್ ಬ್ರಾಕೆಟ್ ಯೂಸ್ ಮಾಡಿದ್ರೆ ಮಾರ್ಕ್ಸ್ ಕಟ್. ಓಪನ್ ಬ್ರಾಕೆಟ್ ಬರೀಬೇಕು. ಇದೆಯಾ? ಫಸ್ಟ್ ಆಫ್ ಆಲ್ -1 ಈ ಇಂಟರ್ವಲ್ ಅಲ್ಲಿ ಇದ್ರೆ ನಾನು ಇಲ್ಲಿ ಬಿಲಾಂಗ್ಸ್ ಟು ಅಂತ ಬರೀತೀನಿ. ಖಂಡಿತವಾಗ್ಲಿದೆ ಸರ್, ನಮಗೇನು ನಂಬರ್ ಲೈನ್ ಗೊತ್ತಿಲ್ವಾ? -4 ಇಂದ -3 -2 -1 0 1 2, ಅಥವಾ ಸರ್ -1 ಇಲ್ಲಿದೆ ನೋಡಿ. ಅದಕ್ಕೆ ಯಾವ ಬ್ರಾಕೆಟ್? -4, 2. I will say something to you, please, very interestedly. Since 2007 ಇಂದ ವ್ಯಾಲ್ಯೂಯೇಷನ್ಗೆ ಹೋಗ್ತಾ ಇದ್ದೇನೆ. ಮೀನ್ ವ್ಯಾಲ್ಯೂ ಥಿಯರಮ್, ರೋಲ್ಸ್ ಥಿಯರಮ್ ಫೇಲ್ ಆಗಿರೋ ಮಕ್ಕಳು ಬರೆದಿರ್ತಾರೆ, 35 ತಗೊಂಡ್ರ ಮಕ್ಕಳು ಬರೆದಿರ್ತಾರೆ, 50 ತಗೊಂಡ್ರ ಮಕ್ಕಳು ಬರೆದಿರ್ತಾರೆ, 60 ತಗೊಂಡ್ರ ಮಕ್ಕಳು ಬರೆದಿರ್ತಾರೆ. ಒಂದು ಸ್ಟೋರಿ ಹೇಳಿದ್ರೆ ನಾನು ಯಾಕೆ ವೆರಿ ಇಂಟ್ರೆಸ್ಟೆಡ್ ಅಂತ ಹೇಳಿದೆ ಅಂತ ಅರ್ಥ ಆಗುತ್ತೆ. ಬಿಕಾಸ್ ಆಫ್ ರೋಲ್ಸ್ ಥಿಯರಮ್ ಅಲ್ಲಿ ಮಾರ್ಕ್ ಕಳ್ಕೊಂಡು 100 ಬಿಕಮ್ 99 ಆಗಿರೋ ಎಕ್ಸಾಂಪಲ್ಸ್ ಡಬಲ್ ಡಿಜಿಟ್ ಅಲ್ಲಿ ನೋಡಿರ್ತೀನಿ. 14 years ಇಂದ ವ್ಯಾಲ್ಯೂಯೇಷನ್ಗೆ ಹೋಗ್ತಾನೆ ಇದ್ದೀನಿ. ಒಂದು 3-4 ವರ್ಷ ಹೋಗಿಲ್ಲ. ಎವ್ರಿ ಇಯರ್ ವ್ಯಾಲ್ಯೂಯೇಷನ್ಗೆ ಹೋಗಿ ಬರ್ತೀನಿ. 99ಗಳು ಸುಮಾರು ಮೀನ್ ವ್ಯಾಲ್ಯೂ ಥಿಯರಮ್ ಇಂದ 100 ಬಿಕಮ್ಸ್ 99 ಆಗಿರೋ ಸುಮಾರು ಪೇಪರ್ಸ್ ಇದೆ. ನನಗೂ ಸಿಗುತ್ತೆ, ನನ್ನ ಫ್ರೆಂಡ್ಸ್ಗೂ ಸಿಗುತ್ತೆ. ನಗ್ತಾ ಇರ್ತಾರೆ ಅವರು. ಮಧ್ಯಾಹ್ನ ಊಟಕ್ಕೆ ಮಾಡುವಾಗ ಸೇರುವಾಗ ಒಂದು ಹತ್ರ ನಗ್ತಿರ್ತಾರೆ. ಡೇಂಜರಸ್ ಪ್ರಾಬ್ಲಮ್ ಸರ್. ಯು ಆರ್ ಸೆಡ್ ಓನ್ಲಿ 5 ಪ್ರಾಬ್ಲಮ್ಸ್. ಔಟ್ ಆಫ್ 5, 1 ಪ್ರಾಬ್ಲಮ್ ಈಸ್ ಕಂಪಲ್ಸರಿ ಫಾರ್ 3 marks. ವೈ ದೇ ಡಿಡ್ ಮಿಸ್ಟೇಕ್ ಸರ್? ಅಲ್ಲಿ ಇಂಪಾರ್ಟೆನ್ಸ್ ಇಸ್ ನಾಟ್ ಎ ಮಿಸ್ಟೇಕ್, ಪ್ರೆಸೆನ್ಸ್ ಆಫ್ ಪ್ರಾಬ್ಲಮ್ ಇಸ್ ಎ ಮಿಸ್ಟೇಕ್. ಏನ್ ಸರ್? ವೈಲ್ ರೈಟಿಂಗ್ ನೋಡಿ ಎಷ್ಟು ತಪ್ಪುಗಳಾಗುತ್ತೆ ಅಂತ ತೋರಿಸ್ತೀನಿ. ಬರೋ 3 marksಗೆ ಅರ್ಧ ಡಜನ್ ಮಿಸ್ಟೇಕ್ಸ್ ತೋರಿಸ್ತೀನಿ. ಐ ವಿಲ್ ಶೋ ಯು. ಪ್ಲೀಸ್ ಕಮ್ ಫ್ರಮ್ ಫಸ್ಟ್ ಸ್ಟೆಪ್ ಇಟ್ ಸೆಲ್ಫ್. ಎಫ್ ಆಫ್ ಎಕ್ಸ್ ಇಸ್ ಕಂಟಿನ್ಯೂಸ್ ಇನ್ ದ ಕ್ಲೋಸ್ಡ್ ಇಂಟರ್ವಲ್, ಡಿಫರೆನ್ಶಿಯೇಷನ್ ಇನ್ ದ ಓಪನ್ ಇಂಟರ್ವಲ್. 100% ಕಂಟಿನ್ಯೂಟಿ ವರ್ಡ್ಗೆ ಕ್ಲೋಸ್ಡ್ ಇಂಟರ್ವಲ್ ಯೂಸ್ ಮಾಡಬೇಕು, ಡಿಫರೆನ್ಶಿಯೇಷನ್ ವರ್ಡ್ಗೆ ಓಪನ್ ಇಂಟರ್ವಲ್ ಯೂಸ್ ಮಾಡಬೇಕು. ಎನಿಥಿಂಗ್ ಎಲ್ಸ್ ಇಂಟರ್ಚೇಂಜ್ ಯು ಲೂಸ್ ದ ಮಾರ್ಕ್. ನೋಡಿ, ಅಲ್ಲೊಂದು ಮಾರ್ಕ್ ಹೋಯ್ತು, ಹೌದಾ? ಡಿಫರೆನ್ಶಿಯೇಷನ್ ಮಾಡುವಾಗ ಕೂಡ ತಪ್ಪು ಮಾಡಬಹುದು. ಎಫ್ ಡ್ಯಾಶ್ ಎಕ್ಸ್ ಇಸ್ ಈಕ್ವಲ್ ಟು 2x ಪ್ಲಸ್ 2 -0 ಇದು. ಇಸ್ ಇಟ್ ಆರ್ ನಾಟ್? -0, 8 is 0 ಡಿಫರೆನ್ಶಿಯೇಷನ್. ಇಲ್ಲೂ ತಪ್ಪಾಗ್ಬೋದು, ಹೌದಾ? ನೆಕ್ಸ್ಟ್ ತಪ್ಪು ಮಾಡೋದು ಎಫ್ ಆಫ್ ಎ ವ್ಯಾಲ್ಯೂ, ಎಫ್ ಆಫ್ ಬಿ ವ್ಯಾಲ್ಯೂ ಸರಿಯಾಗಿ ಕ್ಯಾಲ್ಕುಲೇಷನ್ ಮಾಡಿರಲ್ಲ. ಅವು ಈಕ್ವಲ್ಲೇ ಬರುತ್ತೆ. ಈ ಕ್ಯಾಲ್ಕುಲೇಷನ್ ತಪ್ಪು ಮಾಡಿರ್ತಾರೆ, ಅದಕ್ಕೋಸ್ಕರ ಅವು ಈಕ್ವಲ್ ಬಂದಿರಲ್ಲ. ಈಕ್ವಲ್ ಬರಲಿಲ್ಲ ಅಂದ್ರೆ ರೋಲ್ಸ್ ಥಿಯರಮ್ ನಾಟ್ ವೆರಿಫೈಡ್ ಅಂತ ಬರ್ಕೊಂಡು ಅಲ್ಲಾಡಿಸ್ಕೊಂಡು ಹೊಟ್ಟೋಗಿರ್ತಾನೆ. ಹಾಗಾದ್ರೆ ಇಲ್ಲೂ ಕೂಡ ಹೋಗುತ್ತೆ ಸರ್. ಹೌದು, ಎಫ್ ಆಫ್ ಎಫ್ ಆಫ್ ಬಿ ವ್ಯಾಲ್ಯೂಸ್ ಈಕ್ವಲ್ ಇರಬೇಕು. ನಮ್ಮ ಸಿಲೆಬಸ್ ಅಲ್ಲಿ ಇರ್ತಕ್ಕಂಥ ಮೆಜಾರಿಟಿ ಪ್ರಾಬ್ಲಮ್ಸ್ ಏನ್ 3 marks ಕೇಳ್ತಾರೋ ಅವಕ್ಕೆಲ್ಲ ಇದೆ. ಯಾವ ರೋಲ್ಸ್ ಥಿಯರಮ್ ಆಗಲ್ವೋ 1 or 2 marks ಬ್ಯಾಕ್ ಸೈಡ್ ಮಿಸ್ಲೇನಿಯಸ್ ಬುಕ್ಸ್ ಅಲ್ಲಿರೋ ಅವು ಮಿಸ್ಲೇನಿಯಸ್ ಪ್ರಾಬ್ಲಮ್ಸ್ ಅಲ್ಲಿರೋ ಸಮ್ ಪ್ರಾಬ್ಲಮ್ಸ್ ನಾಟ್ ಈಕ್ವಲ್ ಬರುತ್ತೆ, ಬರಲೇಬಾರದು ಅಂತ ಏನಿಲ್ಲ. ಅಲ್ಲಿಗೆ ನಾವು ಎಕ್ಸಾಮಿನೇಷನ್ ಏನು ಪ್ರಾಕ್ಟೀಸ್ ಮಾಡಿಸ್ತು ಪ್ರಾಬ್ಲಮ್ಸು, ಫೆಮಿಲಿಯರ್ ಪ್ರಾಬ್ಲಮ್ಸ್, ಅದರಲ್ಲಿ ಯಾವ್ದ್ರಲ್ಲಿ ಎಫ್ ಆಫ್ ನಾಟ್ ಈಕ್ವಲ್ ಎಫ್ ಆಫ್ ಬಿ ಬರೋದು ಎಲ್ಲ ಈಕ್ವಲ್ ಬರುತ್ತೆ. ಸೊ 0 ಬರ್ಬೋದು, 8 = 8 ಬರ್ಬೋದು, ಇಲ್ಲಿ ಬೋತ್ ಆರ್ 10 ಬರ್ಬೋದು, ಬೋತ್ ಆರ್ 15 ಬರ್ಬೋದು, ಬೋತ್ ಆರ್ -6 ಬರ್ಬೋದು, ಬೋತ್ ಆರ್ -12 ಬರ್ಬೋದು. ಈ ರೀತಿ ಒಟ್ಟಲ್ಲಿ ಎಫ್ ಆಫ್ ಬಿ ಈಕ್ವಲ್ ಬರಬೇಕು. ಇಲ್ಲಿ ಇನ್ನೊಂದು ಮಿಸ್ಟೇಕ್ ಏನ್ ಮಾಡಿರ್ತಾರೆ ಮಕ್ಕಳು, ಈ ಎ ಬಿ ವ್ಯಾಲ್ಯೂಸ್ ತಗೊಂಡೋಗಿ ಪ್ರಾಬ್ಲಮ್ ಅಲ್ಲಿ ಹಾಕ್ಬೇಕು ತಾನೆ? ಇಲ್ಲ, ಡಿಫರೆನ್ಶಿಯೇಟೆಡ್ ಸ್ಟೆಪ್ ಅಲ್ಲಿ ಹಾಕಿರ್ತಾರೆ, ಇಲ್ಲಿ ಹಾಕಿರ್ತಾರೆ. ಆವಾಗ ಈಕ್ವಲ್ ಬರೋದಿಲ್ಲ. ಮೀನ್ ವ್ಯಾಲ್ಯೂ ರೋಲ್ಸ್ ಥಿಯರಮ್ ನಾಟ್ ವೆರಿಫೈಡ್ ಅಂತ ಬರ್ಕೊಂಡು ಹೋಗಿರ್ತಾರೆ. ಮಿಸ್ಟೇಕ್ ನಂಬರ್ 1 ಬ್ರಾಕೆಟ್ಸ್. ಮಿಸ್ಟೇಕ್ ನಂಬರ್ 2 ಡಿಫರೆನ್ಶಿಯೇಷನ್. ಮಿಸ್ಟೇಕ್ ನಂಬರ್ 2 ಸಿಂಪ್ಲಿಫಿಕೇಶನ್ ಆಫ್ ಎ ಅಂಡ್ ಬಿ, ಎಫ್ ಆಫ್ ಎ ಅಂಡ್ ಎಫ್ ಆಫ್ ಬಿ. ಮಿಸ್ಟೇಕ್ ನಂಬರ್ 4 ಅಲ್ಲಿ ಇದೀವಿ. ಸಿಂಪ್ಲಿಫಿಕೇಶನ್ ಆಫ್ ಎಫ್ ಆಫ್ ಎ ಅಂಡ್ ಎಫ್ ಆಫ್ ಬಿ. ಮಿಸ್ಟೇಕ್ ನಂಬರ್ 5 even though simplification is correct, you are substituted your values in f dash. That is a mistake. Mistake number 5. Then after completion of these steps successfully, ಈ 5 ಮಿಸ್ಟೇಕ್ಸ್ ಅವಾಯ್ಡ್ ಮಾಡ್ಕೊಂಡು ನೀನು ಬಂದ್ರು ಮತ್ತೆ ಯೂಸಿಂಗ್ ರೋಲ್ಸ್ ಥಿಯರಮ್ we should find c value from this interval. No, there also we should use open bracket. Next, f dash is equals to 0 condition is the last condition to verify Rolle's theorem.
ಬರ್ಕೊಳ್ಳುವಾಗ ಎಫ್ ಡ್ಯಾಶ್ ಸಿ ಕೋಡ್ ಮಾಡ್ಕೊಳಕ್ ಬರಲ್ಲ. ಎಲ್ಲಿರುತ್ತೆ ಸರ್? ಎಫ್ ಡ್ಯಾಶ್ ಎಕ್ಸ್ ಇರುತ್ತೆ, ಅಲ್ಲಿ ಎಕ್ಸ್ ತೆಗೆದು ಸಿ ಹಾಕೊಂಡು ಬರೋದಷ್ಟು ದೊಡ್ಡ ಕೆಲಸ ಏನಿಲ್ಲ. ಎಲ್ಲೆಲ್ಲಿ ಎಕ್ಸ್ ಇದೆಯೋ ಅಲ್ಲಿ ಸಿ ಹಾಕೊಂಡು ಕಾಪಿ ಮಾಡೋದು. ನೋಡಿ, ಎಕ್ಸ್ ಇರೋ ಕಡೆ ಸಿ ಹಾಕಿದ್ದೇನೆ, ಎಕ್ಸ್ ಇರೋ ಕಡೆ ಸಿ ಹಾಕಿದ್ದೇನೆ, ಇದರ ಪಕ್ಕದಲ್ಲಿದೆ, ಇದರ ಕೆಳಗಡೆ ಇದೆ, ಅಷ್ಟಿನ್ನೇನಿಲ್ಲ. ಇದರ ಪಕ್ಕದಲ್ಲಿದೆ, ಇದರ ವ್ಯಾಲ್ಯೂ ಪಕ್ಕದಲ್ಲಿದೆ, ಇದರ ವ್ಯಾಲ್ಯೂ ಕೆಳಗಡೆ ಹಾಕಿದ್ದೀನಿ ನಾನು. 0 ಹಂಗೆ ಮೇಂಟೈನ್ ಮಾಡಬೇಕು. ಅರ್ಥ ಆಯ್ತಾ? ಇಷ್ಟೆಲ್ಲ ಮಾಡ್ಕೊಂಡು ಬಂದ್ರು ಮತ್ತೆ ಎಲ್ಲಿ ಸರ್ 99 ಬರೋದು? ಎವ್ರಿ ಸ್ಟೂಡೆಂಟ್ ಡನ್ ಎ ಮಿಸ್ಟೇಕ್ ಹಿಯರ್, ಇವನ್ ಹಿ ಗಾಟ್ 100. ಏನ್ ಸರ್ ಕ್ಲೋಸ್ ಬ್ರಾಕೆಟ್ ಹಾಕಿರ್ತಾನೆ? ಆಗ್ಬಾರ್ದು ಸರ್, ಖಂಡಿತವಾಗ್ಲೂ ಇಲ್ಲ. ಈ ವಿಚಾರ ವ್ಯಾಲ್ಯೂಯೇಷನ್ ಬಂದಿರತಕ್ಕಂಥ ಲೆಕ್ಚರರ್ಸ್ ಅವ್ರ ಮಕ್ಕಳಿಗೆ ಖಂಡಿತವಾಗಿ ಹೇಳಿರ್ತಾರೆ. ಆದರೂ ತಪ್ಪು ಮಾಡಿದ್ರೆ ದುರಾಂಕಾರ ಅಷ್ಟೇ, ಬಿಟ್ರೆ ಇನ್ನೇನು ಇಲ್ಲ. ನಿಮಗೆ ಲೆಕ್ಚರರು ಇಷ್ಟೊಂದು ಉಪನ್ಯಾಸ ತೆಗೆದಿಲ್ಲ ಅಂದ್ರೆ ಓಪನ್ ಬ್ರಾಕೆಟ್ ಮೇಲೆ ನಿನ್ನ ತಪ್ಪು ಮಾಡಿದ್ರು ಒಂದು ಅರ್ಥ ಇದೆ. ವ್ಯಾಲ್ಯೂಯೇಷನ್ಗೆ ಹೋಗಿ ಬಂದಿರೋರು ಇದ್ರ ದೊಡ್ಡ ಸ್ಟೋರಿ ಮಾಡಾಕಿರ್ತಾರೆ ಇದನ್ನ. ಯಾಕೆಂದ್ರೆ 100s 99s ಆಗ್ತಾ ಇದೆಯಾ ಬ್ರಾಕೆಟ್ಗೋಸ್ಕರ, ಪಾಪ ಹೊಟ್ಟೆ ಉರಿದೋಗುತ್ತೆ. 100 becomes 99 ರಿವ್ಯೂ ಎತ್ಕೊಂಡೋಗಿ ದೇ ಆರ್ ಯೂಸಿಂಗ್ ಕ್ಲೋಸರ್ ಬ್ರಾಕೆಟ್ ಹಿಯರ್, ಪ್ಲೀಸ್ ಕಟ್ ದ ಮಾರ್ಕ್, ಮೇಕ್ ಇಟ್ 99. ಹೊಟ್ಟೆ ಉರಿಯುತ್ತದಿಲ್ವಾ? ವಾಟ್ ಈಸ್ ದ ಬ್ರಾಕೆಟ್ ಹಿಯರ್? ಓಪನ್ ಬ್ರಾಕೆಟ್. ಡೋಂಟ್ ಯೂಸ್ ಲೈಕ್ ದಿಸ್. ಇದಕ್ಕೆ ಮಾರ್ಕ್ಸ್ ಹೋಗ್ತವೆ. ನಾನು ಗ್ರೀನ್ ಇಂಕ್ ಪೆನ್ ಯಾವುದಕ್ಕಂತ ಯೂಸ್ ಮಾಡಲಿ, ಎಲ್ಲದಕ್ಕೂ ಮಾರ್ಕ್ಸ್ ಹೋಗುತ್ತೆ. ದಿಸ್ ಇಸ್ ಎವ್ರಿಥಿಂಗ್ ಇಸ್ ಸೆನ್ಸಿಟಿವ್. ಅರ್ಥ ಆಗ್ತಾ ಹೇಳ್ತಾ ಇರೋದು. ಇದು ಒಂದು ವೆಹಿಕಲ್ ವೀಲ್ದು ಟ್ಯೂಬ್ ಇದ್ದಂಗೆ, ಎಲ್ಲಿ ತೂತೋದ್ರೂ ಹೋಯ್ತು, ಪಂಚರ್ ಆಗೋಯ್ತು. ನಾನು ಒಂದು ಹತ್ರ ಪಂಚರ್ ಹಾಕಿದ್ರೆ ಅದೆಲ್ಲ ಇಲ್ಲ. ಟ್ಯೂಬ್ ಕಂಪ್ಲೀಟ್ ಪ್ಯಾಕಿಂಗ್ ಇದ್ರೆ ಮಾತ್ರ ಅದು ಬ್ಲೋ ಹಾಕಕ್ಕಾಗುತ್ತೆ, ಅದು ವೀಲ್ಗೆ ಹಾಕಕ್ಕಾಗುತ್ತೆ, ಅದು ಮೂವ್ ಆಗಕ್ಕಾಗುತ್ತೆ. ಆ ರೀತಿ ಒಂದು ವೆಹಿಕಲ್ ವೀಲ್ದು, ಒಂದು ಟೈರ್ದು ಟ್ಯೂಬ್ ಇದ್ದಂಗಿದೆ, ಎಲ್ಲಿ ಸಣ್ಣ ತೂತು ಬಿದ್ದರೂ ಡಮಾರ್. ಅಂತ ಡೇಂಜರಸ್ ಪ್ರಾಬ್ಲಮ್ ಇದು. ಅದೇ ಬಿಲೋ ಅವರೇಜ್ ಅವನು ಯಾಕೆ ಸರ್ ತಪ್ಪು ಮಾಡಲ್ಲ? ಅವನು 35 50 ತಗೊಂಡ್ರು, ಅವನು ಇಷ್ಟೊತ್ತು ಹೇಳಿದ್ರಲ್ಲ ನೀವು, ಅವನಿಗೆ ಇದು ಬಂದೇ ಬರುತ್ತೆ ಅಂತ ಗೊತ್ತು, ಅವನು ಪಾಸ್ ಆಗಲೇಬೇಕು. ಅವನು ಮಿಸ್ಟೇಕ್ಸ್ನೆಲ್ಲ ಅವಾಯ್ಡ್ ಮಾಡ್ಕೊಂಡಿರ್ತಾನೆ, ಅವನಿಗೆ ಭಯ ಇರುತ್ತೆ. ಬಡವರಿಗೆ 10 ರೂಪಾಯಿ 100 ರೂಪೀಸು ಎತ್ತಿಡೋದ್ರಲ್ಲಿ ಸೆನ್ಸಿಟಿವ್. ಸಾವುಕಾರನಿಗೆ, ರಿಚ್ ಮ್ಯಾನ್ಗೆ 110 ಎಲ್ಲೋ ಬಿ ಸಾಕಿರ್ತಾನೆ. ಅರ್ಥ ಆಯ್ತಾ? ಹಾಗೆ ಇಷ್ಟು ಡೇಂಜರ ಸರ್, ಕಂಪಲ್ಸರಿ ಪ್ರಾಬ್ಲಮ್ ಅಂತ ಕೇಳಿದ್ರು, ಬಟ್ ಇಷ್ಟು ಡೇಂಜರ್ ಹೌದು. ಎಸ್, ನೆಕ್ಸ್ಟ್ ಪ್ರಾಬ್ಲಮ್ಸ್ ಇಷ್ಟು ಸ್ಲೋ ಮಾಡಲ್ಲ, ಕಂಟಿನ್ಯೂ ಮಾಡೋಣ. ಇಲ್ಲೊಂದು ವಿಚಾರ ಮರ್ತೆ, ಸಿ ಇಸ್ ಈಕ್ವಲ್ ಟು -1 ಬಿಲಾಂಗ್ಸ್ ಟು ಓಪನ್ ಬ್ರಾಕೆಟ್ ಅಂತ ಬರೆದಾದ್ಮೇಲೆ ರೋಲ್ಸ್ ಥಿಯರಮ್ ಇಸ್ ವೆರಿಫೈಡ್ ಅಂತ ಬರೀಬೇಕು. ಅದಕ್ಕೂ ಮಾರ್ಕ್ಸ್ ಕಟ್ ಆಗುತ್ತೆ. ಹೇಳೋದು ಮರ್ತು ಬಿಟ್ಟು ಹೋಗ್ತಾ ಇದ್ದೀನಿ. ಎಸ್, I have kept it working rules of Rolle's theorem, mean value theorem as it is on the board by differentiating those two working rules. And we will move on to the problem number 104, that is next problem. They are asking verify Rolle's theorem, that's all. We have to follow these 3 steps. Any one of the condition out of these 3 is not valid, we would like to write Rolle's theorem is not satisfied. Conclusion also important. Yes. Shall we complete as per scheme? Yes. F of x is continuous. Complete the full sentence. In the closed interval, they did not given these 2 numbers in the interval while framing the question. They are given a is equals to -2, b is equals to 2. In the sense, interval -2, 2. That is the meaning. ನಾನು ಹಂಗೆ ಬರ್ಕೊಂಡಿದ್ದೀನಿ, ನೀವು ಕೂಡ ಹಂಗೆ ಬರ್ಕೋಬೇಕು. And differentiable in the open interval 2, 2. This is closed interval for continuity. There is a shortcut C spelling here. Closed interval spelling starts with C. Continuity spelling starts with C. Therefore C. So it is a magic. And differentiable on open interval. That is f dash x is equals to 2x plus 0. Nothing but 2x. So come to point number 2. F of -2 and f of +2. Don't use these numbers in the differentiating step. Once again I will request in you. You should use these numbers in the problem itself. That is, put x is equals to -2. We are getting -2 whole square plus 2, nothing but 6, because -2 whole square becomes plus. Next, f of 2, 2 whole square plus, again this is 6, because this is 4 plus 2. So both are equal. You have to mention f of a is equal to f of b, or f of -2 is equals to f of 2. Sometimes they written f of is equals to f of b in the scheme of elevation. Sometimes they are written f of -2, f of 2. You should maintain to write
both the steps as per scheme. As we are in last step, mean value theorem ಪ್ರಕಾರ f of b ಕೂಡ equal ಬಂತು. So by using ಇಲ್ಲಿ ಬರೀಬೇಕು, by using Rolle's theorem, compulsory we have used twice the word Rolle's theorem till the end of completion of the problem. As by using Rolle's theorem, C, there exists a C belongs to open interval -2 comma +2. Don't use any close bracket here, such that f dash c equals to 0. That c is not alphabet. Any number lies between these two numbers. Andre how to find f dash c? Matte ade confusion, ade mistake bandidve. There we have f dash x or not. What is f dash x to x? What is the alphabet here? What is the difference between these two terms? Just in place of x we substitute c. Is it or not? Similarly, if f dash x is equal to x, f dash c becomes 2c is equals to 0. ಅಲ್ಲಿಗೆ ಈ ಪೆನ್ ಬೇರೆ ಕಲರ್ ಅಲ್ಲಿ ಯಾಕೆ ಬರೋದಂದ್ರೆ ಅಷ್ಟು ಡೇಂಜರ್ ಇದು. ಇಲ್ಲಿ ಎಕ್ಸ್ ಯೂಸ್ ಮಾಡಿರ್ತೀಯ, ಇಲ್ಲಿ ಎಕ್ಸ್ ಯಾರಾದ್ರೂ ಎಕ್ಸ್ ಬಿಲಾಂಗ್ಸ್ ಟು ಅಂತ ಬರ್ದಿದ್ರು ಮಾರ್ಕ್ಸ್ ಕಟ್. ಆ ಮಿಸ್ಟೇಕ್ ಹೇಳೋದು ಮರ್ತೆ. While finding c, if you are supposed to find the value of x instead of c, you lose the mark. ಅಷ್ಟು ಡೇಂಜರ್ ಪ್ರಾಬ್ಲಮ್ ಇದು. ಎಕ್ಸ್ ಮಾಡಬಾರ್ದಿಲ್ಲಿ, ಸಿ ನೇ ಮಾಡಬೇಕು. ಡಿಫ್ರೆನ್ಶಿಯೇಷನ್ ಸ್ಟೆಪ್ ಅಲ್ಲಿ ಎಕ್ಸ್ ತೆಗೆದು ಸಿ ಹಾಕೊಳ್ಳಿ ಅಂತ ಬಡ್ಕೊಂಡ್ರೆ ನೀವು ಬರ್ಕೊಂಡಿಲ್ಲ ಅಂದ್ರೆ ಏನ್ ಮಾಡೋದು? ಅಲ್ಲಿಗೆ ಸಿ ಇಸ್ ಈಕ್ವಲ್ಸ್ ಟು 0/2 ಆಕ್ಚುಲ್ ಆಗಿ ಏನಾಯ್ತು? ಓಕೆ, ಇದು ಈ ಇಂಟರ್ವಲ್ ಅಲ್ಲಿ ಇದ್ರೆ ಮಾತ್ರ ಬಿಲಾಂಗ್ಸ್ ಟು ಬರೀಬೇಕು, ಸುಮ್ನೆ ಬರೀಕೂಡ್ದು. ಇದೆ ಸರ್ -2 ಮತ್ತೆ 2 ಮಧ್ಯದಲ್ಲಿ ಸರ್ 0 ಬರೋದು ನಂಬರ್ ಲೈನ್ ಅಲ್ಲಿ. ಹಾಗಾದ್ರೆ ಪ್ಲೀಸ್ ಯೂಸ್ ಓಪನ್ ಬ್ರಾಕೆಟ್. ಮತ್ತೆ ಹೇಳ್ತಾ ಇದ್ದೀನಿ, why I am using star marks here? You should maintain the value of c belongs to this open interval. They are given closed interval. You should write open interval. In this problem, they won't use any interval in the sense we should take closed interval at the beginning, open interval at the differentiation, open interval at the value, finding the value of c. Is it or not? So 3 marks. So sorry. Rolle's theorem is verified. Conclusion, must and should ಇದು ಬರೀಲೇಬೇಕು. Rolle's theorem is verified ಅಂತ ಬರೀಬೇಕು. ಸಿ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದ್ದಾದ್ಮೇಲೆ, after completion of finding the value of c, conclusion is very important. When Rolle's theorem is verified, we should mention that yes, there is a problem 105 but not for 3 marks. It is for 1 mark if they are supposed to ask. What is this? Greatest integer function. ಕೊಡ್ತಾನೆ ಕ್ವಶನ್ ಪೇಪರ್, ಡೋಂಟ್ ವರಿ. ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಎಲ್ಲ ಕಡೆ ಕಂಟಿನ್ಯೂಟಿ ಆಗುತ್ತಾ? ಆಗಲ್ಲ. ಕಂಟಿನ್ಯೂಟಿ ಆಗೋದಿಲ್ಲ. ಕಂಟಿನ್ಯೂಟಿ ಆಗದೆ ಇರೋ ಪ್ರಾಬ್ಲಮ್ ಡಿಫ್ರೆನ್ಶಿಯೇಷನ್ ಆಗುತ್ತಾ? ಖಂಡಿತವಾಗ್ಲಿಲ್ಲ. ಇದು ಹೆಂಗಿದೆ ಗೊತ್ತಾ? ಫಸ್ಟ್ ಪಿ ಸಿ ಫೇಲ್ ಆಗಿರೋನು ಸೆಕೆಂಡ್ ಪಿ ಸಿ ಪಾಸ್ ಆಗ್ತಾನ? ಸಾಧ್ಯವೇ ಇಲ್ಲ. ಅವನು ಸೆಕೆಂಡ್ ಪಿ ಸಿಗೆ ಅಡ್ಮಿಷನ್ ಇಲ್ಲ. ಹಂಗೆ ಇದು ಫಸ್ಟ್ ಕಂಟಿನ್ಯೂಟಿ ಚೆಕ್ ಮಾಡಬೇಕು. ಕಂಟಿನ್ಯೂಟಿ ಚಾಪ್ಟರ್ಲಿ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ನೀವು ಪೇಜಸ್ ತಿರುವಾಕ್ರಿ ಬೇಕಾದ್ರೆ ಅದು ಇಂಟೀಜರ್ಸ್ ಹತ್ರ ಕಂಟಿನ್ಯೂಟಿ ಆಗಲ್ಲ. ಅಲ್ಲಿಗೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಬಾಕ್ಸ್ ಎಕ್ಸ್ ನಾಟ್ ಕಂಟಿನ್ಯೂಸ್ ಇನ್ 5, 9 at x is equal to 5, 6, 7, 8, 9. Any value is not continuous. In 5, 9 ನಾನ್ ಇಂಟೀಜರ್ಸ್ ಇದೆ ಇದರಲ್ಲಿ. 5.5 ಹತ್ರ ಆಗುತ್ತೆ, ಅದಕ್ಕೆ ನಾನು ಮೆನ್ಷನ್ ಮಾಡಿಬಿಟ್ಟೆ ಇಲ್ಲ ಆಗಲ್ಲ ಅಂತ. ಅಲ್ಲಿಗೆ ಏನು ತಗೊಂಡೆ ನಾನು? ಇಂಟೀಜರ್ಸ್. ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಇಸ್ ಡಿಸ್ಕಂಟಿನ್ಯೂಸ್ ಅಟ್ ಆಲ್ ಇಂಟೀಜರ್ಸ್. ಪ್ಲೀಸ್ ಗೋ ಬ್ಯಾಕ್ ಟು ಕಂಟಿನ್ಯೂಟಿ ಟಾಪಿಕ್. ಯಾವಾಗ ಇದು ಕಂಟಿನ್ಯೂಟಿ ಆಗಲ್ವೋ ಡಿಫ್ರೆನ್ಶಿಯೇಷನ್ ಆಗಲ್ಲ. ಹೆಂಗ್ ಸರ್ ಅದು ಕೂಡ ಹೇಳ್ಕೊಟ್ಟಿದ್ದೀನಿ. ಕಂಟಿನ್ಯೂಟಿ comparable with first PU student, differentiation comparable with second PU students, then is not continuous in the sense the first PU student is not passed first PU. ಅಂದ್ರೆ ಸೆಕೆಂಡ್ ಪಿ ಸಿ ಹೆಂಗ್ ಹೋಗ್ತಾನೆ? ಸೆಕೆಂಡ್ ಪಿ ಸಿಗೆ ಹೋಗಕ್ಕೆ ಆಗೋದಿಲ್ಲ, ಪಾಸ್ ಆಗೋಕ್ಕೆ ಸಾಧ್ಯವಿಲ್ಲ. ಇಂಪ್ಲೈಸ್ ಎಫ್ ಈಸ್ ನಾಟ್ ಡಿಫರೆನ್ಷಿಯಬಲ್ at -5, 9. We are using open bracket. Hence, Rolle's theorem is not verify ಅಂತ ಬರಲಾಕರೆ ಸಾಕು. For not, this is not for 3 marks.
to understood the subject where Rolle's theorem is not verified, how it is not verified, to explain, to understood the subject, there is a example f of x is equal to box x in the interval 5 comma. ಇದು ಕಂಟಿನ್ಯೂಟಿನೇ ಆಗಲ್ಲ, ಏನು ಎಲ್ಲ ಕಡೆನೇ ಆಗಲ್ಲ, ಓನ್ಲಿ ಅಟ್ ಇಂಟೀಜರ್ಸ್ ಬಿಟ್ವೀನ್ ದೀಸ್ ಇಂಟರ್ವಲ್, ಇಂಟೀಜರ್ಸ್ ಹತ್ರ ಮಾತ್ರ ಆಗಲ್ಲ. ನೋಡಿ ಮೆನ್ಷನ್ ಮಾಡಿದ್ದೀನಿ, ಈಸ್ ನಾಟ್ ಕಂಟಿನ್ಯೂಸ್. ಪರ್ಟಿಕ್ಯುಲರ್ ಆಗಿ ಈ ನಂಬರ್ಸ್ ಹಾಕಿ, ನಾವು ಎಕ್ಸಾಂಪಲ್ ತಗೊಂಡ್ರದಲ್ಲ, ಕ್ವಶನ್ ಅಲ್ಲಿ ಕೊಟ್ಟರೆ ನಂಬರ್ಸ್ ಹಾಕಿ ಪರವಾಗಿಲ್ಲ. ಅಟ್ ಎಕ್ಸ್ 6, 7, 8, 9 ಎಕ್ಸ್ಪೆಷಲಿ ಹೆನ್ಸ್ ನಾಟ್ ಡಿಫ್ರೆನ್ಷಿಯಬಲ್. ಕಂಟಿನ್ಯೂಟ್ ಆಗದೆ ಇರೋದು ಯಾವುದು ಡಿಫ್ರೆನ್ಷಿಯೇಷನ್ ಆಗಲ್ಲ. ಹಾಗಂತೇಳಿ ಡಿಫ್ರೆನ್ಷಿಯೇಷನ್ ಆಗದಿರೋದು ಕಂಟಿನ್ಯೂಟ್ ಆಗಬಾರ್ದು ಅಂತ ಏನಿಲ್ಲ. ಸೆಕೆಂಡ್ ಪೀಸ್ ಫೇಲ್ ಆಗಿರೋನು ಫಸ್ಟ್ ಪೀಸ್ ಪಾಸ್ ಮಾಡ್ಕೊಂಡು ಬಂದಿರ್ತಾನೆ, ಆ ಥರ ಇದು ಆಯ್ತಾ. ಸೊ ದಿಸ್ ಇಸ್ ನಾಟ್ ಫಾರ್ 3 marks. ಟು ಅಂಡರ್ಸ್ಟುಡ್ ದ ಸಬ್ಜೆಕ್ಟ್ ವೇರ್ ರೋಲ್ಸ್ ಥಿಯರಮ್ ಇಸ್ ಗಿವ್ ಎನ್ ಎಕ್ಸಾಂಪಲ್ ಸಚ್ ದಟ್ ರೋಲ್ಸ್ ಥಿಯರಮ್ ಇಸ್ ನಾಟ್ ವೆರಿಫೈಡ್ ಅನ್ನೋ ಕ್ವಶನ್ಗೆ ಇದೊಂದು ಎಕ್ಸಾಂಪಲ್ ಆಯಿತು. 1 or 2 marks ಏನಾದ್ರು ಕೇಳಿದ್ರು ಮಾಡಬೇಕಾಗುತ್ತೆ. ಎಸ್ 106 ಕೂಡ ಇದೆ, 106 ಕೂಡ ಇದೆ. ಏನು ಸರ್ 106 ಅಂದರೆ, ಇನ್ಸ್ಟೆಡ್ ಆಫ್ ಮಾಡ್ ಎಕ್ಸ್ ಬಾಕ್ಸ್ ಎಕ್ಸ್ ಇಟ್ ಈಸ್ ಎ ಮಾಡ್ ಎಕ್ಸ್, ಇನ್ಸ್ಟೆಡ್ ಆಫ್ 5, 9 -2, 2. ಸೊ ಮಾಡ್ ಎಕ್ಸ್ ಕಂಟಿನ್ಯೂಟಿ ಆಗುತ್ತಾ? ಮಾಡ್ಯುಲಸ್ ಫಂಕ್ಷನ್ಗೆ ಹೋಗಿ ಮಾಡ್ ಎಕ್ಸ್ ಕಂಟಿನ್ಯೂಟಿ ಆಗುತ್ತಾ ಇಲ್ವಾ ಹೇಳಿ ನನಗೆ. ಮಾಡ್ ಎಕ್ಸ್ ಕಂಟಿನ್ಯೂಟಿ ಆಗುತ್ತಾ ಇಲ್ಲ ಹೇಳಿದ್ರೆ ಇದು ರೋಲ್ಸ್ ಥಿಯರಮ್ ವೆರಿಫೈ ಆಗುತ್ತಾ ಇಲ್ವಾ ಹೇಳ್ತೀವಿ. ನಾಟ್ ಕಂಟಿನ್ಯೂಸ್ ಅಟ್ ಇಂಟೀಜರ್ಸ್. ಮಾಡ್ ಎಕ್ಸ್ ಕೂಡ ಕಂಟಿನ್ಯೂಟಿ ಆಗೋದಿಲ್ಲ. ಅರ್ಥ ಆಯ್ತಾ? ಸಾಧ್ಯವೇ ಇಲ್ಲ ಕಂಟಿನ್ಯೂಟಿ ಆಗೋದಕ್ಕೆ. ಏನು ಬರೀಬೇಕು? mod x is not continuous at x equals to -2, -1, 0, 1, 2. Hence f of x is not differentiable. Hence mean value theorem is not verified. mod x ಕಂಟಿನ್ಯೂಟಿ ಆಯ್ತಾ ಇಲ್ಲೋ ಅನ್ನೋ ಟಾಪಿಕ್ ಹೋಗ್ರಿ, ಎಲ್ಲಿಗೆ? ಕಂಟಿನ್ಯೂಟಿ ಹೋಗ್ರಿ. ಯಾವುದೋ ಒಂದು ನಂಬರ್ ಹತ್ರ mod x ನೆಗೆಟಿವ್ ವ್ಯಾಲ್ಯೂ ಬೇರೆ ಬರುತ್ತೆ, ಪಾಸಿಟಿವ್ ವ್ಯಾಲ್ಯೂ ಬೇರೆ ಬರುತ್ತೆ, ಅದಕ್ಕೋಸ್ಕರ ಕಂಟಿನ್ಯೂಟಿ ಆಗೋ ಸಾಧ್ಯತೆಗಳು ತೀರಾ ಕಡಿಮೆ. ಅಲ್ಲಿಗೆ mod x is not continuous at in any integers ಮೆನ್ಷನ್ ಮಾಡ್ಕೊ ಇಲ್ಲಿ. hence is not differentiable ಅಂತ ಅದೇ ನಂಬರ್ ಹಾಗೆ ರೋಲ್ಸ್ ಥಿಯರಮ್ is not verified. That's all. That is the problem number 106. ಅದು ಚೇಂಜ್ ಮಾಡಿದ್ದು ನಾನು. ಸೇಮ್ ಸ್ಟೆಪ್ಸ್. ಅಗೈನ್ there is a 1 mark question here. ಕಂಟಿನ್ಯೂಟಿ ಆಗ್ಬೋದು, ಡಿಫ್ರೆನ್ಷಿಯಬಿಲಿಟಿ ಆಗ್ಬೋದು, ಆದರೆ ಎಫ್ ಆಫ್ 1 ಏನೋ 1² -1, ಎಫ್ ಆಫ್ 2 ಏನೋ 2² -1, 0 ಬರುತ್ತೆ, ಇಲ್ಲಿ 3 ಬರುತ್ತೆ. 0 not equal to 3, that is f of 1 not equals to f of 2. ರೋಲ್ಸ್ ಥಿಯರಮ್ ಇಸ್ ನಾಟ್ ವೆರಿಫೈಡ್ ಬಿಕಾಸ್ ಬೋತ್ ಆರ್ ಈಕ್ವಲ್ ಬರಬೇಕು. ಬಂದ್ಬಿಡ್ತು ಅಲ್ಲಿಗೆ, ನಾಟ್ ಈಕ್ವಲ್ ಬಂದ್ಬಿಡ್ತು. ರೋಲ್ಸ್ ಥಿಯರಮ್ ನಾಟ್ ವೆರಿಫೈಡ್ ಅಂತ ಬರ್ದಾಕಿ ಇಷ್ಟು ಸ್ಟೆಪ್ಸ್ ಬರೆದ್ಬಿಟ್ಟು ರೋಲ್ಸ್ ಥಿಯರಮ್ ಇಸ್ ನಾಟ್ ವೆರಿಫೈಡ್ ಅಂತ ಬರ್ದಾಕಿದ್ರೆ 107ಗೆ ಸೂಟಬಲ್ ಆನ್ಸರ್ ಆಗೋಯ್ತು. ಎಸ್ f of x is equal to x² - 4x - 3 is the problem is about MBT. MBT means mean value theorem. They are given a, b values like that. We should write in the interval format. Then go through steps. Nothing but f of x is continuous in the interval 1, 4 and ಡಿಫ್ರೆನ್ಷಿಯಬಲ್ in the interval 1, 4. ಡಿಫ್ರೆನ್ಷಿಯೇಷನ್ ಆಗುತ್ತೆ ಪಾಲಿನಾಮಿಯಲ್ ಫಂಕ್ಷನ್ಸ್, ಅದಕ್ಕೆ ಚೆಕ್ ಮಾಡ್ತಿಲ್ಲ ನಾನು. mod x ಬಾಕ್ಸ್ ಎಕ್ಸ್ ಚೆಕ್ ಮಾಡಿದ್ರು ಅವಾಗಲ್ಲ, ಕಂಟಿನ್ಯೂಟಿ ಆಗಲ್ಲ, ಅದಕ್ಕೆ ಚೆಕ್ ಮಾಡಿದೆ. ದಟ್ ಈಸ್ ಎಫ್ ಡ್ಯಾಶ್ ಎಕ್ಸ್ ಇಸ್ ಈಕ್ವಲ್ ಟು ವಾಟ್ ಇಸ್ ದ ಡಿಫ್ರೆನ್ಷಿಯೇಷನ್ ಆಫ್ x²? 2x. ವಾಟ್ ಇಸ್ ದ ಡಿಫ್ರೆನ್ಷಿಯೇಷನ್ ಆಫ್ -4x? -4 is constant, x is 1, that is 0. That is equals to, you should write 2x - 4 is f dash x. So first step is over. For this entire procedure you are carrying 1 mark. Then f of 1, please substitute this 1 value in the given problem but not in differentiated step. From beginning itself I would like to requestion you is 1² - 4 - 3 x ಪ್ಲೇಸ್ ಅಲ್ಲಿ 1 ಹಾಕಿದ್ದೀನಿ. ಅಲ್ಲಿಗೆ 1 - 7 - 6 ಬಂತು. ಅಲ್ಲಿಗೆ ಎಫ್ ಆಫ್ 4 ನಥಿಂಗ್ ಬಟ್ ಎಫ್ ಆಫ್ 4² - 4 into 4 - 3. ಇದು 16 - 16 - 3 plus 16 get cancel -3. ಅಲ್ಲಿಗೆ ಎಫ್ ಆಫ್ 1 ನಾಟ್ ಈಕ್ವಲ್ಸ್ ಟು ಎಫ್ ಆಫ್ 4. ಹೆನ್ಸ್ ಮೀನ್ ವ್ಯಾಲ್ಯೂ ಥಿಯರಮ್ ಈಸ್ ನಾಟ್ ವೆರಿಫೈಡ್ ಅಂತ ಬರ್ದಾಕ್ತಾರೆ. ಬರಬೇಕಾಗಿರೋದೇ ನಾಟ್ ಈಕ್ವಲ್. ರೋಲ್ಸ್ ಥಿಯರಮ್ ಮೇಲೆ ಅವಗಾಹನೆ ಇಟ್ಕೊಂಡು ಎಫ್ ಆಫ್ 1 ಎಫ್ ಆಫ್ 4 ಸೇಮ್ ಬರಬೇಕಲ್ವಾ?
ನಾಟ್ ಈಕ್ವಲ್ ಬಂತು ಅಂತ ಶತಮೂರ್ಖರು ಬಾಯಲ್ಲಿ ಪ್ರಸಾದ್ ಅಂತ ಮೊನ್ನ ಹಾಕೊಂಡು ಬಂದಿರ್ತಾರೆ. ಯಾಕೆ ಸರ್? ಮೀನ್ ವ್ಯಾಲ್ಯೂ ಥಿಯರಮ್ ಮಾಡ್ತಿರೋದು, ಅದರಲ್ಲಿ ಬರಬೇಕಾಗಿರೋದೇ ನಾಟ್ ಈಕ್ವಲ್ಲು. ಹೌದಾ? ಎಸ್, ನಾಟ್ ಈಕ್ವಲ್ ಬರಬೇಕು. ದೆನ್ ಬೈ ಎಂ ವಿ ಟಿ, ಅಲ್ಲಾಗಿದ್ರೆ ಬೈ ರೋಲ್ಸ್ ಥಿಯರಮ್ ಅಂತ ಬರೀತಿದ್ವು. ಬೈ ಎಂ ವಿ ಟಿ there exists a C belongs to open bracket is the important thing, such that f dash C, ಇಲ್ಲಿ ಬರೀತಾ ಇದ್ದೀನಿ, f dash C is equal to f of b minus f of a divided by b minus a. f dash C ಎಷ್ಟು? 2c minus 4. ಅಯ್ಯೋ, ಎಲ್ಲಿಂದ ಬಂತು ಸರ್? ಎಲ್ಲೂ ಇಲ್ಲ ಮಾವವ್ರೆ. f dash x 2x minus 4 ಇದೆಲ್ಲ ಅವಾಗಿಂದ ಹೇಳ್ತಾ ಇದ್ದೀನಿ. x ತೆಗೆದು c ಹಾಕು. ಹೌದಾ? ಎಫ್ ಆಫ್ ಬಿ ಎಲ್ಲಿ ಸರ್? ಎಲ್ಲೋ ಫೈಂಡ್ ಔಟ್ ಮಾಡಿದೀವಿ ಎಫ್ ಆಫ್ ಬಿ. ನೋಡಿ ಪ್ಲೀಸ್. ಎಸ್, ದೇರ್ ಇಸ್ ಎ ಡೇಂಜರಸ್ ಪಾಯಿಂಟ್ ಹಿಯರ್. ಚೆಕ್ ಅಂತ ಎಫ್ ಆಫ್ ಬಿ ಹಾಕೊಂಡ್ಬಿಡ್ತಾರೆ. ಎಫ್ ಆಫ್ ಬಿ ಅಂದ್ರೆ ಸೆಕೆಂಡ್ ನಂಬರ್ ಅಲ್ಲಿ ಬಂದಿರೋದು ನೋಡಿ, 4 ಅಲ್ಲಿ ಬಂದಿರೋ ನಂಬರ್ ಆಗಬೇಕು. ಸೊ ದಿಸ್ ಈಸ್ ಎಫ್ ಆಫ್ ಬಿ, ದಿಸ್ ಈಸ್ ಎಫ್ ಆಫ್ ಎ. ಅಲ್ಲಿಗೆ ಪಾಠ ಸರಿಯಾಗಿ ಕೇಳದೇ ಇರೋರು, ಬೇಜವಾಬ್ದಾರಿ ಇರೋರು ಇಲ್ಲಿ -6 ಹಾಕೊಂಡ್ಬಿಟ್ಟಿರ್ತಾರೆ. ಮೈನಸ್, ಈ ಮೈನಸ್ಸು ಎಫ್ ಆಫ್ ಎ ಅಲ್ಲೊಂದು ಮೈನಸ್ ಇದೆ, -6 ಡಿವೈಡೆಡ್ ಬೈ ಬಿ 4. ಬಿ 4 ಇದು, ದಿಸ್ ಇಸ್ ಎ, ದಿಸ್ ಇಸ್ ಬಿ. -1 ಇಲ್ಲಿ ತಪ್ಪು ಮಾಡಾಕಿರ್ತಾರೆ. ಇಲ್ಲಿ ಸ್ಪೇಸ್ ಇಲ್ಲ, ಪಕ್ಕಕ್ಕೆ ಹೋಗಿ ಮಾಡ್ತಾ ಇದ್ದೀನಿ, ಇಂಕ್ ಚೇಂಜ್ ಮಾಡಿ ಮಾಡ್ತಿದ್ದೀನಿ. ದಟ್ ಈಸ್ 2c minus 4 is equal to, ಇಲ್ಲಿಂದ ಕಂಟಿನ್ಯೂಷನ್, -3 + x ಡಿವೈಡೆಡ್ ಬೈ 3. ಇದು ಇಂಟರ್ಚೇಂಜ್ ಮಾಡಿರ್ತಾರೆ. ಕಮಿಟ್ಮೆಂಟ್ ಇರೋದಿಲ್ಲ ಅವ್ರಿಗೆ, ಅವಗಾಹನೆ ಇರೋದಿಲ್ಲ. ನಾ ಫುಲ್ ಮಾರ್ಕ್ಸ್ ತಗೋಬೇಕು ಅಂತ ಇರೋದಿಲ್ಲ, ಬೇಜವಾಬ್ದಾರಿಯಿಂದ ಮಾರ್ಕ್ಸ್ ಬರಬೇಕು ಅವ್ರಿಗೆ. ನೋಡಿ ಇಲ್ಲಿ ಎಫ್ ಆಫ್ ಬಿ ಅಂತಂದ್ರೆ ಸೆಕೆಂಡ್ ವ್ಯಾಲ್ಯೂ ಅಂದ್ರೆ 4 ಬಂದಿರೋದು. ಎಫ್ ಆಫ್ ಇದನ್ನ ಉಲ್ಟಾ ಮಾಡಿಕ್ಕಿರ್ತಾರೆ, ಸುಮಾರು ಜನ ನೋಡಿದ್ದೀನಿ ನಾನು. ಅಲ್ಲಿಗೆ 2c minus 4 is equal to 3/3. -6 + 3 3ನೇ, ಗೆಟ್ ಕ್ಯಾನ್ಸಲ್. 2c minus 4 is equal to 1. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ತಪ್ಪು ಮಾಡಿರ್ತಾರೆ ನೋಡಿ. ಯಾಕೆ ಸರ್? -4 ಆ ಕಡೆ ತಗೊಂಡ್ರೆ 5 ಅಲ್ಲಿ ಆಗೋದು, +4 ಆಗುತ್ತೆ 5 ಅಲ್ಲಿ ಆಗೋದು. ಆ 5 ಬಿಟ್ಟು ಏನೆಲ್ಲ ಬರ್ದಿರ್ತಾರೆ ಹುಡುಗರು. 2c is equal to 5 ಹೆಂಗ್ ಬಂದ್ ಸರ್? -4 ಸಿ ಫೈಂಡ್ ಔಟ್ ಮಾಡ್ತಾ ಇದ್ವಿ. ನೋಡಿ ಇಲ್ಲಿ ಬರ್ದಿದ್ವಿ, ಬೈ ಮೀನ್ ವ್ಯಾಲ್ಯೂ ದಟ್ ಎಕ್ಸಿಸ್ಟ್ಸ್ ಸಿ ಬಿಲಾಂಗ್ಸ್ ಟು 1, 4 such that ಅಂತ. ಎಸ್, ಈ 5 ಈ ಪ್ರಾಬ್ಲಮ್ ಟೆಸ್ಟ್ಗಳು ಕೊಟ್ಟಾಗ ಈ 5 10 ಪೇಪರ್ಸ್ಗೆ 2 ಪೇಪರ್ಸ್ ಅಲ್ಲಿ ಮಾತ್ರ ಇರುತ್ತೆ. ಯಾಕೆ ಸರ್? ಹೈಸ್ಕೂಲಲ್ಲಿ ಅದು ಎಷ್ಟಲ್ಲಿ ಫೇಲ್ ಆಗಿರ್ತಾರೆ, ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, ಥರ್ಡ್ ಸ್ಟ್ಯಾಂಡರ್ಡ್. ಮೈನಸ್ ನಂಬರ್ ಆ ಕಡೆ ಹೋಗೋದ್ರೆ ಪ್ಲಸ್ ಆಗುತ್ತೆ ಅನ್ನೋ ಜ್ಞಾನ ಇಲ್ಲ ಅಂದ್ರೆ ನಾನು ಏನು ಲ್ಯಾಂಗ್ವೇಜ್ ಬೈಲಿ. -4 ಆ ಕಡೆ ಹೋದ್ರೆ +4 ಆಗುತ್ತೆ, 1 + 4 5 ಆಗುತ್ತೆ. ನಾವು ಈಗ ಏನ್ ಮಾಡಿರ್ತಾರೆ, 2 ಆ ಕಡೆ ತಗೊಂಡ್ರೆ ಬೈ2 ಆಗೋದು, 5 - 2 ಬರ್ದಿರ್ತಾರೆ. ಇವೆಲ್ಲ ಬೇಸಿಕ್ಸ್. 5/2. ವಾಟ್ ಈಸ್ ದ ಕ್ಯಾಲ್ಸಿ ವ್ಯಾಲ್ಯೂ ಆಫ್ 5/2? 2 ಪಾಯಿಂಟ್ ಸಮಥಿಂಗ್. 2 ಪಾಯಿಂಟ್ ಸಮಥಿಂಗ್ ಇಂಟರ್ವಲ್ ಅಲ್ಲಿ ಇದೆಯಾ? ಖಂಡಿತವಾಗ್ಲು. ಅದಕ್ಕೆ ಬಿಲಾಂಗ್ಸ್ ಟು ಎಂತ ಬ್ರಾಕೆಟ್? ಕ್ಲೋಸ್ಡ್ ಬ್ರಾಕೆಟಾ, ಓಪನ್ ಬ್ರಾಕೆಟಾ? ಓಪನ್ ಬ್ರಾಕೆಟ್. ಯಾವ ಕಾರಣಕ್ಕೂ ಇದು ಕ್ಲೋಸ್ಡ್ ಅನ್ಸ್ಲೇಬಾರ್ದು, ಓಪನ್ ಬ್ರಾಕೆಟೇ ಇರಬೇಕಿದು. ಈ ರೀತಿ ಬ್ರಾಕೆಟೇ ಇರಬೇಕು, ಈ ರೀತಿ ಇರಬಾರ್ದು. ಎಸ್, ಅಗೈನ್ ಐ ವಿಲ್ ಪುಟ್ ಎ ಸ್ಟಾರ್ ಮಾರ್ಕ್ ಹಿಯರ್ ಬಿಕಾಸ್ you are using closed bracket here. Therefore MVT is verified. ಅರ್ಥ ಆಯ್ತಾ? ನೆಕ್ಸ್ಟ್ ಸೆಕೆಂಡ್ ಪ್ರಾಬ್ಲಮ್ಗೆ ಟ್ಯಾಗ್ ಕ್ವಶನ್ ಇದೆ. ಅಂದ್ರೆ 109 ಪ್ರಾಬ್ಲಮ್ ಅಸೈನ್ಮೆಂಟ್ ಕೊಡ್ತಾ ಇದ್ದೀನಿ. ಪ್ಲೀಸ್ ಡೋಂಟ್ ಎಕ್ಸ್ಟೆಂಡ್ ದಟ್ ಟ್ಯಾಗ್ ಕ್ವಶನ್. ಯಾವುದು? ಫೈಂಡ್ ಆಲ್ ಸಿ. ಪೇಜ್ ನಂಬರ್ ತೆಗೀರಿ. 316 ಅಲ್ಲ, ನನ್ನ ಮೆಟೀರಿಯಲ್ ಚೇಂಜ್ ಆಗಿದೆ. ಎಸ್, ಟ್ಯಾಗ್ ಕ್ವಶನ್ ಇದೆ 109ಗೆ. ಏನಂತೆ? ಫೈಂಡ್ ಆಲ್ ಸಿ ಇನ್ ದ ಇಂಟರ್ವಲ್ 1, 3 ಫಾರ್ ವಿಚ್ f dash is equal to 0 ಅಂತ. ಅದೇನ್ ಮಾಡಕ್ ಹೋಗ್ಬೇಡಿ ನೀವು. ಜಸ್ಟ್ 2 ವ್ಯಾಲ್ಯೂಸ್ ಬರುತ್ತೆ. ಯಾವುದಕ್ಕೆ? ಓಹೋ, 109 is somewhat difficult. I will simplify itself. Yes, please. 109 ನಾನೇ ಮಾಡ್ತೀನಿ. ಕ್ಯೂಬಿಕ್ ಈಕ್ವೇಶನ್ ಇದೆ. ಎಸ್, ಸಿ 108 ಪ್ರಾಬ್ಲಮ್, 109 ಪ್ರಾಬ್ಲಮ್ ನಂಬರ್ 109. I have solved everything without explain, just to view under the camera. Follow the steps, mean value theorem steps, whatever may be it. There is a quadratic equation in C that I have solved to you. ಸಾಲ್ವ್ ಮಾಡಿ ಪಿಕ್ ತೆಗೆದು ಕಳಿಸ್ತೀನಿ. ವಿಡಿಯೋ ಪಾಸ್ ಮಾಡ್ಕೊಂಡು ಆನ್ಸರ್ ಮಾಡ್ಕೊಂಡು ನೋಡಿ. ಇಲ್ಲಿ ಸಿ ವ್ಯಾಲ್ಯೂಸ್ ನಮಗೆ 2 ಬಂದಿದೆ. ಸಿ ವ್ಯಾಲ್ಯೂಸ್ ಇಲ್ಲೊಂದಿದೆ, ಇಲ್ಲೊಂದಿದೆ. ವಾಟ್ ಈಸ್ ಅವರ್ ಇಂಟರ್ವಲ್? 1, 3. Is it? What is the calci value of this C? 7 by, I think this is 3 na?
maybe yes 7/3. Yes. What is the calci value of this 7/3? 2 point something ಅದರಲ್ಲಿದೆ, ಹೌದಾ? 2 point something ಅದರಲ್ಲಿರೋದಕ್ಕೆ ನಾವಿಲ್ಲೇನು ಬರೀತೀವಿ, ಬಿಲಾಂಗ್ಸ್ ಟು ಓಪನ್ ಇಂಟರ್ವಲ್ 1,3. ಕ್ಯಾಚ್ ದಿಸ್ ಪಾಯಿಂಟ್. ಇದು ಡಸ್ ನಾಟ್ ಬಿಲಾಂಗ್ಸ್ ಟು 1,3. ಎಲ್ಲರೂ ಕ್ವಶನ್ ಕೇಳ್ಬೋದು, ಯಾಕೆ ಸರ್ 1 ಅಲ್ಲಿ ಇಲ್ವಾ ಸರ್? 1 ಅಲ್ಲಿ ಇದೆಯೇ ಇಲ್ವಾ? ಇದೆ, ಮತ್ತೆ ಯಾಕೆ ಡಸ್ ನಾಟ್ ಬಿಲಾಂಗ್ಸ್ ಟು ಬರೆದ್ರು? ಇದು ಯಾವ ಬ್ರಾಕೆಟ್? ಓಪನ್ ಬ್ರಾಕೆಟ್ ಅಂದ್ರೆ ಅರ್ಥ ಹೇಳ, ಈ 1 ಈ 3 ಎಕ್ಸಂಪ್ಷನ್ ಅಂತ. ಮತ್ತೆ ತೋರಿಸು 1 ಎಲ್ಲಿದೆಯೋ ಅಲ್ಲಿಗೆ ನೋಡಕ್ಕುಂಟು, ಲೆಕ್ಕಕ್ಕಿಲ್ಲ. ದಿಸ್ 1 ಇನ್ ದಿಸ್ ಇಂಟರ್ವಲ್ ಜಸ್ಟ್ ಕೌಂಟ್ ಫಾರ್ ಲುಕ್ ಬಟ್ ನಾಟ್ ಫಾರ್ ಇನ್ವಾಲ್ವ್ಮೆಂಟ್. ಈ 1 ನೋಡಕ್ ಮಾತ್ರ ಲೆಕ್ಕ. ಓಪನ್ ಬ್ರಾಕೆಟ್ ಆಗಿದ್ರಿಂದ 3 ಕೂಡ ಇಲ್ಲ ಈ ಇಂಟರ್ವಲ್ ಅಲ್ಲಿ, ಯಾಕಂದ್ರೆ 3 ಕೂಡ ಓಪನ್ ಬ್ರಾಕೆಟ್ ಇರೋದು, ಅಲ್ಲಿಗೆ ಡಸ್ ನಾಟ್ ಬಿಲಾಂಗ್ಸ್ ಟು ಅಂತ ಬರೆದಿದೆ. ಈಗ ಎಲ್ಲರಿಗೂ ಡೌಟು, ಮೀನ್ ವ್ಯಾಲ್ಯೂ ಥಿಯರಮ್ ವೆರಿಫೈ ಆಗ್ಬೇಕಾ ಬೇಡ ಅಂತ. ಈ ಸಿಂಬಲ್ ಏನ್ ಗೊತ್ತಾ, ದೇರ್ ಎಕ್ಸಿಸ್ಟ್ ಅಟ್ ಲೀಸ್ಟ್ 1 C, ಅಂದ್ರೆ 1 C ವ್ಯಾಲ್ಯೂ ಬಂದ್ರು ಸಾಕು ಇಂಟರ್ವಲ್ ಅಲ್ಲಿ. ಅದಕ್ಕೆ ಈ ಪ್ರಾಬ್ಲಮ್ ನಾನೇ ಮಾಡಿದ, ಅಸೈನ್ಮೆಂಟ್ ಕೊಡ್ತೀರಾ? ಈ ಇಂಟರ್ವಲ್ ಅಲ್ಲಿ 1 C ವ್ಯಾಲ್ಯೂ ಬಂದ್ರು ಸಾಕು, ಮೀನ್ ವ್ಯಾಲ್ಯೂ ಥಿಯರಮ್ ವೆರಿಫೈ ಆಗುತ್ತೆ ಅಂತ. 1 C ವ್ಯಾಲ್ಯೂ, ದೇರ್ ಎಕ್ಸಿಸ್ಟ್ ಅಟ್ ಲೀಸ್ಟ್ 1 C, ಒಂದಾದ್ರೂ ನೋಡಿ, ಒಂದಾದ್ರೂ ಬಂದಿದೆ. ಇದು ಬರ್ಲಿಲ್ವಲ್ಲ ಸರ್, ಬೇಕಿಲ್ಲ. ಅಲ್ಲಿಗೆ ರೋಲ್ಸ್ ಥಿಯರಮ್, ಮೀನ್ ವ್ಯಾಲ್ಯೂ ಥಿಯರಮ್ ಅಲ್ಲಿ ಈ ಪ್ರಾಬ್ಲಮ್ ಇಂದ ಇನ್ನೊಂದು ಎಕ್ಸ್ಟ್ರಾ ಪಾಯಿಂಟ್ ಕಳೆದ್ರು. ಕೊನೆಯಲ್ಲಿ ಬಂದಿರತಕ್ಕಂಥ C ವ್ಯಾಲ್ಯೂಸ್ ಎಲ್ಲಾನು ಓಪನ್ ಇಂಟರ್ವಲ್ ಇರಬೇಕಾ ಸರ್? ಇಲ್ಲ. ಇಫ್ ಯು ಆರ್ ಗೆಟಿಂಗ್ ಮೋರ್ ದನ್ 1 C ವ್ಯಾಲ್ಯೂ ಇನ್ ಎನಿ ಪ್ರಾಬ್ಲಮ್, ಐದರ್ ರೋಲ್ಸ್ ಥಿಯರಮ್ ಆರ್ ಮೀನ್ ವ್ಯಾಲ್ಯೂ ಥಿಯರಮ್, ಇಫ್ ಎನಿ 1 ವ್ಯಾಲ್ಯೂ is belongs to open interval is enough to prove Rolle's or mean value theorem. If instead of 1 value of C in any problem, if supposed to get 2 or more value of C, then what to do sir? ಎಲ್ಲ values interval ಇರಬೇಕಾ? ಬೇಕಿಲ್ಲ. ಯಾವುದಾದ್ರೂ 1 C ವ್ಯಾಲ್ಯೂ ಇಂಟರ್ವಲ್ ಅಲ್ಲಿ ಇದ್ರೆ ಸಾಕು, ಮೀನ್ ವ್ಯಾಲ್ಯೂ ಥಿಯರಮ್ ಆಗಲಿ ರೋಲ್ಸ್ ಥಿಯರಮ್ ಆಗಲಿ ವೆರಿಫೈ ಆಗುತ್ತೆ. MVT ಈಸ್ ವೆರಿಫೈಡ್ ಅಂತ ಬರೆದಾಕಿದ್ರೆ ಮುಗಿದೋಯ್ತು. ಇದಕ್ಕೆ ಟ್ಯಾಗ್ ಕ್ವಶನ್ ಇದೆ, ಕೇಳಲ್ಲ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾಕೆ ಸರ್, ಇಲ್ಲಿಗೆ ಮೋರ್ ದನ್ 3 ಮಾರ್ಕ್ಸ್ ಆಗೋಗಿದೆ, ಇನ್ನು ಮತ್ತೆ ಟ್ಯಾಗ್ ಕ್ವಶನ್ ಕೇಳಕ್ ಹೋಗೋದಿಲ್ಲ ಅವನು. ಅರ್ಥ ಆಗ್ತಿದ್ಯಾ? ಅಲ್ಲಿಗೆ ಇಷ್ಟು ಮಾಡಿದ್ರೆ ಸಾಕು. ಇಲ್ಲಿ ಡಸ್ ನಾಟ್ ಬಿಲಾಂಗ್ಸ್ ಇರಬೇಕು, ಇಲ್ಲಿ ಬಿಲಾಂಗ್ಸ್ ಇರಬೇಕು, MVT ಇಸ್ ವೆರಿಫೈಡ್ ಅಂತಾನೆ ಬರೀಬೇಕು. ಎಸ್, ದ ಪ್ರಾಬ್ಲಮ್ಸ್ ಅಂಡ್ ರೋಲ್ಸ್ ಥಿಯರಮ್ ಅಂಡ್ ಮೀನ್ ವ್ಯಾಲ್ಯೂ ಥಿಯರಮ್ ಇಸ್ ಓವರ್. ಐ ವಿಲ್ ಸೆಂಡ್ ಯು ಪಿಕ್ ಆಫ್ ಸ್ಟೇಟ್ಮೆಂಟ್ ಆಫ್ ರೋಲ್ಸ್ ಥಿಯರಮ್ ಅಂಡ್ ಮೀನ್ ವ್ಯಾಲ್ಯೂ ಥಿಯರಮ್. ಅದನ್ನ ನೀವು ಆ ಪ್ಲೇಸಲ್ಲಿ ನೀಟಾಗಿ ಹಾಗೆ ಬರ್ಕೋಬೇಕು. ಎಸ್ ಪ್ಲೀಸ್. ಮತ್ತೆ ಡಿಫ್ರೆನ್ಶಿಯೇಷನ್ಗೆ ಬಂದಿದ್ರೆ ಏನು ಸರ್ ಮ್ಯಾಟ್ರು? ಮಿಸ್ಲೇನಿಯಸ್ ಪ್ರಾಬ್ಲಮ್ಸ್ ಅಂತಂದ್ರೆ ಇಟ್ ಈಸ್ ಸಮ್ವಾಟ್ ಟು ಡೂ ಈಸಿಲಿ, ನಾಟ್ ಪಾಸಿಬಲ್ ಟು ಡೂ ಈಸಿಲಿ. ಡೈರೆಕ್ಟ್ ಆಗಿ ಬಿಲೋ ಅವರೇಜ್ ಸ್ಟೂಡೆಂಟ್ಸ್ಗೆ ಅಥವಾ ಅವರೇಜ್ ಸ್ಟೂಡೆಂಟ್ಸ್ಗೆ ಇವು ಸಾಲ್ವ್ ಮಾಡೋಕ್ಕಾಗಲ್ಲ. ಅದಕ್ಕೆ ಅಬೋ ಅವರೇಜ್ ಸ್ಟೂಡೆಂಟ್ಸ್ಗೆ ಅಂತಾನೆ ಹಾಕಿರೋದು ಇಂಡೈರೆಕ್ಟ್ ಆಗಿ ಮಿಸ್ಲೇನಿಯಸ್. ಅವು ಎಕ್ಸಾಮ್ ಕೊಡೋ ಸಾಧ್ಯತೆಗಳುಂಟು. ಬಟ್ ಈ ಇಯರ್ 30% ಇರೋದ್ರಲ್ಲೇ ತೆಗೆದಾಕಿದ್ದಾರೆ. ಇನ್ನು ಮಿಸ್ಲೇನಿಯಸ್ ಏನಕ್ಕೆ ತಗೊಳ್ತಾರೆ? ಇರ್ತಕ್ಕಂಥ ವಾಲ್ಯೂಮಲ್ಲೇ 30% ತೆಗೆದಾಕಿದ್ದಾರೆ. ಮಿಸ್ಲೇನಿಯಸ್ ಇಸ್ ಅಡಿಷನಲ್ ಥಿಂಗ್. ಸೊ ಅದರಲ್ಲಿ ಕ್ವಶನ್ಸ್ ಪಿಕ್ ಮಾಡ್ಕೊಳ್ಳೋ ಸಾಧ್ಯತೆಗಳು ಕಡಿಮೆ. ಹಾಗಂತೇಳಿ ನಾನು ಮಿಸ್ಲೇನಿಯಸ್ ಪ್ರಾಬ್ಲಮ್ಸ್ ಎಗರಿಸಲ್ಲ. 1 ಮಾರ್ಕ್ಸ್ದು 3 ಮಾರ್ಕ್ಸು ಯಾವ ಪ್ರಾಬ್ಲಮ್ಸ್ ಇಂಪಾರ್ಟೆಂಟ್. ಯಾಕೆ ಸರ್ 1 ಮಾರ್ಕ್ ಮೇನೆ ಡೇಂಜರ್, 3 ಮಾರ್ಕ್ಸ್ ಮೇನೆ ಡೇಂಜರ್? 1 ಮಾರ್ಕ್ ಮೇನ್ ಯಾಕೆ ಡೇಂಜರ್ ಸರ್? 10 ಇರ್ತಾವೆ, 10 ಬರೀಬೇಕು, ದರ್ ಇಸ್ ನೋ ಚಾಯ್ಸ್. 3 ಮಾರ್ಕ್ಸ್ ಮೇನ್ ಯಾಕೆ ಸರ್ ಡೇಂಜರ್? ಔಟ್ ಆಫ್ ಔಟ್ಸ್ ಬರೋದ್ರಲ್ಲಿ ಎಲ್ಲಾದರೂ 99, 98, 97 ಆಗಿದೆ ಅಂದರೆ ಬಿಕಾಸ್ ಆಫ್ ದಟ್ ಈಸ್ 3 ಮಾರ್ಕ್ಸ್ ಮೇನ್. ಯಾಕೆ ಸರ್ ಅಷ್ಟು ಡೇಂಜರ್ ಪ್ರಾಬ್ಲಮ್ಸ್ ಅವು? 9, 8 ಈಸಿಯಾಗಿರೋ ಕೊಡ್ತಾನೆ 14 ಪ್ರಾಬ್ಲಮ್ಸ್ ಅಲ್ಲಿ, ಇನ್ನು 4-5 ಟಫ್ ಆಗಿ ಕೊಟ್ಬಿಟ್ಟಿರ್ತಾನೆ. ಅದಕ್ಕೋಸ್ಕರ 3 ಮಾರ್ಕ್ಸ್ 1 ಮಾರ್ಕ್ ಎಲ್ಲಿ ಬರುತ್ತೋ ಅದನ್ನು ನಾವು ಮಾಡೋಣ. ಸೊ ದಿಸ್ ಇಸ್ ದ 3 ಮಾರ್ಕ್ಸ್ ಪ್ರಾಬ್ಲಮ್. ಸೊ ಟು ಫೈಂಡ್ dy by x, ವಿಚ್ ಟೈಪ್ ಆಫ್ ಫಂಕ್ಷನ್ ದಿಸ್ ಇಸ್? ನೀವು ಎಲ್ಲ ಪ್ರಾಬ್ಲಮ್ ಕೊಟ್ಟ ತಕ್ಷಣ ಯಾವ ಟೈಪ್ ಸೇರುತ್ತೆ ಅನ್ನೋದು ಫಸ್ಟ್ ಕಲಿಬೇಕು. ದಿಸ್ ಈಸ್ ಇಂಪ್ಲಿಸಿಟ್ ಫಂಕ್ಷನ್, ಎಕ್ಸ್ ವೈ ಮಿಕ್ಸ್ ಆಗೋಗಿದೆ. ಅವಾಗ ನಾವು ಪ್ಲೀಸ್ there is a mistake here in the question. This is the original problem in your question. Yes, we should separate it first. This is the matter. ಈ ತರ ಕೊಟ್ಟಿದ್ರು, ನಾನು ತಪ್ಪು ಬರೆದಿದ್ದೆ, ಇವಾಗ ಕರೆಕ್ಷನ್ ಮಾಡಿದ್ದೀನಿ ಪ್ರಾಬ್ಲಮ್ ಅನ್ನ. ಈ ರೀತಿ ಬರ್ಕೋಬೇಕು ನೋಡಿ, ಈ ರೀತಿ ಬರ್ಕೋಬೇಕು ಅಂತ ನೆನಪಾಗಲ್ಲ. ಅದಕ್ಕೆ ಮಿಸ್ಲೇನಿಯಸ್ ಪ್ರಾಬ್ಲಮ್ಸ್, ಅದಕ್ಕೆ ಸಮ್ವಾಟ್ ಟು ಡಿಫಿಕಲ್ಟ್ ದೀಸ್ ಪ್ರಾಬ್ಲಮ್ಸ್ ಅಂತ ಹೇಳ್ತಾರೆ. ಬಟ್
ಮೈಂಡ್ ಸೆಟ್ಟಲ್ಲಿ ಡಿಫಿಕಲ್ಟ್ ಅಂತ ಇಟ್ಕೊಂಡು ಕಲ್ತ್ರೆ ಏನೂ ಆಗಲ್ಲ. ಇವು ಕೂಡ ಎಕ್ಸಾಮ್ ಕೊಡ್ತಾರೆ, ಪ್ರಾಕ್ಟೀಸ್ ಮಾಡಬೇಕು. ಯಾಕೆ ಸರ್ ಡಿಫಿಕಲ್ಟು? ನೋಡಿ, ಈ ಟರ್ಮ್ನ ಆ ಕಡೆ ಕಳಿಸ್ಬೇಕು ಅನ್ನೋದು ಗೊತ್ತಾಗಲಿಲ್ಲ, ಅದಕ್ಕೆ ಈ ಮಿಸ್ಲೇನಿಯಸ್ ಪ್ರಾಬ್ಲಮ್ಸ್ ತಪ್ಪು ಮಾಡ್ತಾರೆ ಹುಡುಗರು ಅನ್ನೋದು. ಆಮೇಲೆ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಮಾಡಬೇಕು ಅನ್ನೋದು ಕೂಡ ಗೊತ್ತಾಗಲ್ಲ. ಎಕ್ಸ್ ಸ್ಕ್ವೇರ್ ಇಂಟು 1 + y = y ಸ್ಕ್ವೇರ್ ಇಂಟು 1 + x. ಸರ್ ಎಕ್ಸ್ ಸ್ಕ್ವೇರ್ ಆಯಿತು, 1 + y √2² ಕ್ಯಾನ್ಸಲ್ ಆಯಿತು, ಮೈನಸ್ ಸ್ಕ್ವೇರ್ ಮಾಡಿದ್ರೆ ಪ್ಲಸ್ ಆಗೋದು, y ಸ್ಕ್ವೇರ್ ಆಯಿತು, ರೂಟು ಹೊರಟೋಯ್ತು. ಇಲ್ಲಿ ಏನು ಮಾಡ್ತೀನಿ, x² + x² y = y² + y² x ಮಲ್ಟಿಪ್ಲಿಕೇಶನ್ ಮಾಡಾಕ್ದೆ. ಕಲೆಕ್ಟ್ ಸ್ಕ್ವೇರ್ ಟರ್ಮ್ಸ್ ಒನ್ಸ್. ನೋಡಿ, ಸ್ಕ್ವೇರ್ ಟರ್ಮ್ಸ್ ಈ ಕಡೆ ಹಾಕಿದ್ದೀನಿ, ಒಂದು ಕಡೆ ಸರ್, ಈ ಕಡೆ ಅಲ್ಲ. x² y - y² x ಈ ಕಡೆ. ಈ ಎರಡರಲ್ಲೂ ಒಂದಕ್ಕೆ ಸ್ಕ್ವೇರ್ ಇದೆ, ಒಂದು ಸ್ಕ್ವೇರ್ ಇಲ್ಲ. ಈ ಎರಡರಲ್ಲೂ ಎರಡಕ್ಕೂ ಸ್ಕ್ವೇರ್ ಇದೆ. ಆ ಥರ ಲೈಕ್ ಟರ್ಮ್ಸ್ ಅಂತ ಕರಿತೀವಿ ಅವನ್ನ. ಅವು ಒಂದತ್ರ ಹಾಕ್ಕೋಬೇಕು. ಇದು ಮಸ್ಟ್ ಅಂಡ್ ಶುಡ್. ಈ ಸ್ಟೆಪ್ ತಪ್ಪು ಮಾಡಿದ್ರೆ ಹೋಯ್ತು, ಈ ಸ್ಟೆಪ್ಪು ತಪ್ಪು ಮಾಡಿದ್ರೆ 3 ಮಾರ್ಕ್ಸು ಹೋಯ್ತು. ಏನಕ್ಕೆ ಮಾಡ್ತೀವಿ ಸರ್? ಈ ಗ್ರೂಪಿಂಗ್ ಮೇಂಟೈನ್ ಮಾಡಲ್ಲ. ಈ ಗ್ರೂಪಿಂಗ್ ಅಂದ್ರೆ ಏನು ಸರ್? x² ಪಕ್ಕಕ್ಕೆ y² ತಗೋಬೇಕು, x² y ಜಾಗಕ್ಕೆ y² x ತಗೋಬೇಕು, ಪಕ್ಕಕ್ಕೆ y² x ತಗೋಬೇಕು. ಈಗ ಶೆಲ್ ವಿ ಫ್ಯಾಕ್ಟರೈಸ್ a² - b² ಫಾರ್ಮೆಟ್ಗೆ ಇದೆಯೇ ಇದು? a² - b² ಫಾರ್ಮೆಟ್ಗೆ 100% ಇದೆ ಸರ್. ಸೊ ವಿ ಆರ್ ರೈಟಿಂಗ್ x² - y² as x - y into x + y. ಶೆಲ್ ವಿ ಟೇಕ್ ಎನಿಥಿಂಗ್ ಕಾಮನ್ ಫ್ಯಾಕ್ಟರ್ ಹಿಯರ್? ಎಸ್. ಇಲ್ಲೂ x ಇದೆ, ಇಲ್ಲೂ x ಇದೆ, ಒಂದು x ಕಾಮನ್. ಇಲ್ಲೂ y ಇದೆ, ಇಲ್ಲಿ y² ಇದೆ, ಒಂದು y ಕಾಮನ್. ಅಲ್ಲಿಗೆ x ಆಚೆ ಬಂತು, y ಆಚೆ ಬಂತು, ಇನ್ನೊಂದು ಸ್ಕ್ವೇರ್ ಟರ್ಮ್ ಅಲ್ಲಿ ಒಂದು x ಇದೆ. ಇಲ್ಲಿ x ಆಚೆ ಬಂತು, y ಆಚೆ ಬಂತು, ಸ್ಕ್ವೇರ್ ಟರ್ಮ್ ಅಲ್ಲಿ ಒಂದು y ಇದೆ, = 0. ಅಗೈನ್ ಇದೆಲ್ಲ ಒನ್ ಟರ್ಮು, ಇದೆಲ್ಲ ಒನ್ ಟರ್ಮು, ಮತ್ತೆ x - y ಕಾಮನ್ ಫ್ಯಾಕ್ಟರ್. ಇಲ್ಲೇನು ಬರುತ್ತೆ ನಿನಗೆ? x + y ಬರುತ್ತೆ. ಇಲ್ಲೇನು ಬರುತ್ತೆ? xy ಬರುತ್ತೆ, = 0. ವಾಟ್ ಈಸ್ ದ ಸಿಂಬಲ್ ಹಿಯರ್? ಪ್ರಾಡಕ್ಟ್ ಆಫ್ ಟೂ ಟರ್ಮ್ಸ್ ಬಂದಾಗ ಮ್ಯಾಥ್ಸ್ ಅಲ್ಲಿ ರೈಟ್ ಹ್ಯಾಂಡ್ ಸೈಡ್ 0 ಇದ್ರೆ ಒಂದೊಂದು ಟರ್ಮ್ ಅನ್ನೇ 0ಗೆ ಈಕ್ವೇಟ್ ಮಾಡ್ತೀವಿ. x + y + xy = 0. If you take x - y = 0, we cannot prove dy by dx. So leave it. ಇಲ್ಲಿ x ಪ್ಲಸ್ xy ಪ್ಲಸ್ y = 0. x ಟರ್ಮ್ಸ್ ಎಲ್ಲ ಒಂದು ಕಡೆ ಕಲೆಕ್ಟ್ ಮಾಡಿಕೊಂಡೆ ಸರ್. ಎರಡೂ ಪಾಸಿಬಿಲಿಟಿ. ಇದು 0 ಆಗುತ್ತೆ, ಇದು 0 ಆಗುತ್ತೆ ಪ್ರಾಡಕ್ಟ್ ಇದ್ದಾಗ. ಮತ್ತೆ ಇದನ್ನ ಯಾಕೆ ತಗೊಂಡಿಲ್ಲ ಸರ್? ಇಫ್ ಯು ಟೇಕ್ ದಿಸ್, ಇಫ್ ಯು ಕನ್ಸಿಡರ್ ದಿಸ್, ಇಟ್ ಬಿಕಮ್ಸ್ y = x. y = x ಆದ್ರೆ dy by dx ಏನು ಮಾಸ್ಟ್ರೆ? 1 ತೋರಿಸು. 1 ಅಲ್ಲಿ ಇಲ್ಲ. ಅದಕ್ಕೋಸ್ಕರ ಬಿಟ್ರೆ ಸರ್, ಅದಕ್ಕೋಸ್ಕರ ಬಿಡ್ತಾ ಇದ್ದೀನಿ ಅಷ್ಟೇ, ಏನಿಲ್ಲ. ಎಸ್, ಇಲ್ಲಿಗೆ x ಇಸ್ ಕಾಮನ್ ಫ್ಯಾಕ್ಟರ್, 1 + y - y ಆ ಕಡೆ ಕಳಿಸ್ಬಿಟ್ಟೆ. ಅಥವಾ ಒಂದು ಕೆಲಸ ಮಾಡೋಣ, ಇಲ್ಲೊಂದು ಸಿಂಪಲ್ ಐಡಿಯಾ ಹೇಳ್ಕೊಡ್ತೀನಿ. ಯುವರ್ ಆನ್ಸರ್ ಕಂಪ್ಲೀಟ್ ಇನ್ ಟರ್ಮ್ಸ್ ಆಫ್ x, ಇಸ್ ಇಟ್ ಆರ್ ನಾಟ್? ಹೌದಾ? ಹಾಗಾದ್ರೆ ನಾನು ಇಲ್ಲೇನು ಮಾಡ್ತೀನಿ, y ಕಾಮನ್ ತೆಗೆದಾಕ್ತೀನಿ. x + 1 × y = 0. ಇದೇ ಸ್ಟೆಪ್ಪಲ್ಲಿ. ಯಾಕೆ ಸರ್? ಐ ಆಮ್ ಗೋಯಿಂಗ್ ಟು ಸಪರೇಟ್ x ಟರ್ಮ್ಸ್. ನಿಮ್ಗೆ ಹೆಂಗೆ ಗೊತ್ತು ಸರ್? ಕಂಪ್ಲೀಟ್ ಆನ್ಸರ್ ಇನ್ ಟರ್ಮ್ಸ್ ಆಫ್ x. ದಟ್ಸ್ ವಾಟ್ ಐ ಆಮ್ ಸಪರೇಟಿಂಗ್ x ಟರ್ಮ್ಸ್. ಅಲ್ಲಿಗೆ ನೋಡಿ, y × x + 1 = -x. ವಾಟ್ ಈಸ್ ದ ಸಿಂಬಲ್ ಇಯರ್? ಇಂಟು. ಇದೀ ಕಡೆ ಹೋದ್ರೆ ಏನಾಗುತ್ತೆ? ಕ್ರಾಸ್ ಮಲ್ಟಿಪ್ಲಿಕೇಶನ್ ಆಗುತ್ತೆ. 1 + x, x + 1 ಬೋತ್ ಆರ್ ಸೇಮ್. ಡಿಫ್ರೆನ್ಷಿಯೇಷನ್ ಮಾಡೋಣ. dy by dx = ಯಾವ ರೂಲ್? ಕ್ವಶನ್ ರೂಲ್. 1 + x ಹೋಲ್ ಸ್ಕ್ವೇರ್. ಈ 1 + x ನ ಹಾಗೆ ಮೇಂಟೈನ್ ಮಾಡು. ವಾಟ್ ಈಸ್ ದ ಡಿಫ್ರೆನ್ಷಿಯೇಷನ್ ಆಫ್ -x? -1. ದೆನ್ ದೇರ್ ಇಸ್ ಎ ಮೈನಸ್ ಸಿಂಬಲ್. ನ್ಯೂಮರೇಟರ್ ನಂಗೆ ಬರ್ಕೋ. ಕ್ವಶನ್ ರೂಲ್ ಹೇಳ್ಕೊಡ್ತಾ ಇದ್ದೀನಿ. ನ್ಯೂಮರೇಟರ್ ನಂಗೆ ಬರ್ಕೋ. ಡಿಫ್ರೆನ್ಷಿಯೇಷನ್ 0 ಮಾಡಿದ್ರೆ ಈ ಡಿಫ್ರೆನ್ಷಿಯೇಷನ್ ಅಲ್ಲ, ಇಲ್ಲಿ ಆಲ್ರೆಡಿ ಸ್ಕ್ವೇರ್ಡ್ ಮಾಡಿರ್ತೀವಲ್ಲ ಆ ಡಿಫ್ರೆನ್ಷಿಯೇಷನ್ ಅಲ್ಲ, ಡಿನಾಮಿನೇಟರ್ ಇರ್ತದೆ ಆ ಡಿಫ್ರೆನ್ಷಿಯೇಷನ್. 1 + 0 1 ಡಿಫ್ರೆನ್ಷಿಯೇಷನ್ 0 x 1. ಮತ್ತೆ ಈ ಸ್ಕ್ವೇರ್ ಇಲ್ಲಿ ಬರಬಾರ್ದು. ಓಕೆ. -1 × 1 -1 -x × -x -of +x 1 + 0 1 ಬರುತ್ತೆ, ಇಂಟು 1 ನಥಿಂಗ್ ಮೀನಿಂಗ್. 1 + x ಹೋಲ್ ಸ್ಕ್ವೇರ್ ಇಸ್ ಇಟ್ ಪ್ಲಸ್ -1 - x + x divided by 1 + x whole square. -x + x get cancelled. You left with 1 + x whole square. Don't use this square for x inside the bracket. ಕೆಲವರು ಇಲ್ಲಿ ಸಿಂಪ್ಲಿಫಿಕೇಶನ್ ಮಾಡುವಾಗ ತಪ್ಪು ಮಾಡಾಕ್ತಾರೆ. ಇಲ್ಲಿ ಏನ್ ಮಾಡ್ತಾರೆ ಸರ್? 1 + x² ಹೋಲ್ ಸ್ಕ್ವೇರ್ ಬರೀಬೇಕು, ಈ ಸ್ಕ್ವೇರ್ ಹೋಲ್ ಸ್ಕ್ವೇರ್, ಬಟ್ ನಾಟ್ ಫಾರ್ x. ಎಕ್ಸ್ಗೆ ಬರ್ದಾಕಿರ್ತಾರೆ. ಸೊ ನಿಮ್ಮ ಆನ್ಸರು ನಮಗೆ ಕ್ವಶನ್ ನಲ್ಲೇ ಇದೆ, -1/1 + x ಹೋಲ್ ಸ್ಕ್ವೇರ್ ಅಂತ ಬರೀಬೇಕು, dy by dx. ದಿಸ್ ಇಸ್ ನಾಟ್ ಆನ್ಸರ್ ಫಾರ್ ದಿಸ್. ಇದಕ್ಕಲ್ಲ, ಜಾಗ ಇಲ್ಲ ಅಂತ ಇಲ್ಲಿಗೆ ಬಂದಿದ್ದೀನಿ ಅಷ್ಟೇನೆ. ಸೊ ದಿಸ್ ಈಸ್ ಫಾರ್ 3 marks. Even though it belongs to miscellaneous or anything,
We are awareness with the 3 marks main because it's a dangerous main. They are given 14 problems. We should write 10 problems. 4 ಚಾಯ್ಸೇ, ಆ ಚಾಯ್ಸ್ಗಿಂತ ಜಾಸ್ತಿ ಟಫ್ ಕೊಟ್ಟಿರ್ತಾನೆ. ಅದಕ್ಕೆ ನಾವು ಯಾವ 3 marks ಪ್ರಾಬ್ಲಮ್ ಬಂದರೂ ಕೂಡ ಬಿಡಲ್ಲ. ಇದನ್ನು ನೀವು ನೋಟ್ ಮಾಡ್ಕೋಬೇಕು. Shall we continue in next class?